ರಾಜ್ಯಪಾಲರ ಭಾಷಣಕ್ಕೆ ಬಹಳ ಜನ ಭಾಗವಹಿಸಿದ್ದಾರೆ. ಮಾನ್ಯ ಸದಸ್ಯರು, ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು. ನಾರಾಯಣಸ್ವಾಮಿ ಅವರ ಆದಿಯಾಗಿ, ವಿರೋಧ ಪಕ್ಷದ ನಾಯಕರು ಆದಿಯಾಗಿ ಸುಮಾರು 30 ಜನ ಭಾಗವಹಿಸಿದ್ದಾರೆ. 10 ಗಂಟೆ 26 ನಿಮಿಷ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು 14 ಜನ, ಭಾರತೀಯ ಜನತಾ ಪಕ್ಷದವರು 16 ಜನ, ಒಟ್ಟು 30 ಜನ ಭಾಗವಹಿಸಿದ್ದಾರೆ. ಐವನ್ ಡಿಸೋಜ ಅವರು ವಂದನಾ ನಿರ್ಣಯವನ್ನು ಮಂಡಿಸಿದರು. ರಮೇಶ್ ಬಾಬು ಅವರು ಅನುಮೋದನೆಯನ್ನು ಮಾಡಿದ್ದಾರೆ. ಮೊದಲಿಗೆ ನಾನು ಐವನ್ ಡಿಸೋಜ ಅವರಿಗೆ, ರಮೇಶ್ ಬಾಬು ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾರಾಯಣಸ್ವಾಮಿ ಆದಿಯಾಗಿ 16 ಜನ ಮಾತನಾಡಿದ್ದಾರೆ, ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ, ಎಲ್ಲರಿಗೂ ಕೂಡ ನಮ್ಮ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಅವರಿಬ್ಬರಿಗೂ ಡಿಸೋಜ ಅವರು ಭಾಳ ಹಿಂಸೆ ಕೊಟ್ಟಾರ. ಡಿಸೋಜ ಅವರು ನನಗೆ ಭಾಳ ಹಿಂಸೆ ಕೊಟ್ಟಾರಂತೆ. ಹಿಂಸೆ ಕೊಟ್ಟಿದ್ದಾನ? ಸಾಮಾನ್ಯವಾಗಿ ಹಿಂಸೆ ಕೊಡಲ್ಲ ನಾವು. ಡಿಸೋಜ ಕೊಟ್ಟಿಲ್ಲ. ನಿಮ್ಮ ಮೇಲೆ ಭಾಳ ಪ್ರೀತಿಯಿಂದ ಮಾತಾಡಿರ್ಬೇಕು ಅಷ್ಟೇ. ಸ್ವಲ್ಪ ನಾರಾಯಣಸ್ವಾಮಿ ಅವರು ಯಾವಾಗಲೂ ಹಿಂಸೆ ಕೊಡಲ್ಲ, ಆದ್ರೆ ಮಾತಿನಲ್ಲಿ ತಿವಿತಕ್ಕಂಥದ್ದು ಕೆಲಸ ಮಾಡ್ತೀರಿ. ನಾನು ಕಲಿಸಿಲ್ಲಪ್ಪ, ಅವಾಗ ಮೊದಲಿಗೆ ಅವಾಗ, ಈಗಲ್ಲ. ನೀನೇ ಕಲ್ತ್ಕೊಂಡಿರೋದು. ಒಟ್ಟಿಗೆ ಈ ಕಡೆ ಇದ್ರು ಆ ಕಡೆ ಇದ್ರು, ಕಲ್ತ್ಕೊಂಡಿರೋದಂತೂ ನಿಜ, ಸತ್ಯ. ಅದರಿಂದ ವಿರೋಧ ಪಕ್ಷದವರಿಗೆ ಮತ್ತು ಆಡಳಿತ ಪಕ್ಷದವರಿಗೆ ಇಬ್ಬರಿಗೂ ಕೂಡ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮದು ಯಾವಾಗಲೂ ಕೂಡ 11G ಎಕಾನಮಿ. BJP ಅವ್ರದ್ದು ಜಿ ಉಜೂರ್ ನಮೂನಿ. ನೀವು ಯಾವಾಗಲೂ ರಾಜ್ಯ ಸರ್ಕಾರದ ಹಿತ ಏನೇ ಇರಲಿ, ಕೇಂದ್ರ ಸರ್ಕಾರ ಏನು ನಿರ್ಣಯಗಳನ್ನು ಮಾಡ್ತಾರೆ, ಏನು ತಗೊಳ್ತದೆ, ಅದರಂತೆ ನಡೀತಕ್ಕಂಥವ್ರು. ಅದರಿಂದ ಜಿ ಉಜೂರ್ ಜಿ ನಮೂನೆಯವರು ನೀವು. ನಾವು 11G ಎಕಾನಮಿ ಮೇಲೆ ನಿಂತಿರ್ತಕ್ಕಂಥವ್ರು. ಆಮೇಲೆ ರಾಜ್ಯಪಾಲರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು, ಸಂವಿಧಾನಬದ್ಧವಾದಂಥ ಸ್ಥಾನದಲ್ಲಿರ್ತಕ್ಕಂಥವ್ರು.
ಅವರು ಅವರು 22/1/2026 ಅವತ್ತು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆ ಆದ ನಂತರ ಮೊದಲನೇ ಅಧಿವೇಶನದಲ್ಲಿ ಭಾಷಣ ಮಾಡೋದು, ಆಮೇಲೆ ಮೊದಲನೇ ವರ್ಷ ಅಂದರೆ ವರ್ಷದ ಮೊದಲನೇ ಅಧಿವೇಶನ ಯಾವಾಗ ಆಗ್ತದೆ ಆವಾಗ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥ ವಿಚಾರ. ಅವರು ಆರ್ಟಿಕಲ್ 163 ಮತ್ತು 176 ಸಂವಿಧಾನದ ವಿಧಿಗಳು ಇವು. ಅವುಗಳ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನು ಓದಬೇಕಾಗಿರ್ತಕ್ಕಂಥದ್ದು ಸಂವಿಧಾನಬದ್ಧವಾದಂಥ ಕರ್ತವ್ಯ. ಆದರೆ ಅವರು ಓದಲಿಲ್ಲ. ಬಜೆಟ್ಟು ರಾಜ್ಯಪಾಲರ ಭಾಷಣ ಏನು ತಯಾರು ಮಾಡಿತ್ತು ಸರ್ಕಾರ ಸಿದ್ಧಪಡಿಸಿತ್ತು, ಅದರಲ್ಲಿ 3 ವಾಕ್ಯಗಳನ್ನು ಮಾತ್ರ ಓದಿದ್ದಾರೆ. ಆಮೇಲೆ ಮುಂದಕ್ಕೆ ಓದಲಿಲ್ಲ. ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಭಾಷಣ ಮುಗಿಸಿದ್ದಾರೆ. ನಾವು ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೊತೆಗೆ ಜೈ ಸಂವಿಧಾನ ಜೈ ಸಂವಿಧಾನ್ ಅಂತಲೂ ಕೂಡ ಹೇಳಿದ್ದು, ಅದನ್ನೂ ಕೂಡ ಓದಲಿಲ್ಲ. ಜೈ ಸಂವಿಧಾನ್ ಅದನ್ನು ಕೂಡ ಓದಲಿಲ್ಲ. ಜೊತೆಗೆ ಅವತ್ತು ಬಹಳ ಆತುರವಾಗಿ ರಾಷ್ಟ್ರಗೀತೆನೂ ಕೂಡ ಆಡೋಕ್ಕೆ ಮುಂಚಿತವಾಗಿ, ರಾಷ್ಟ್ರಗೀತೆ ಆಡೋಕ್ಕಿಂತ ಮುಂಚಿತವಾಗಿಯೇ ನಿರ್ಗಮಿಸಿದ್ದಾರೆ. ಒಂದು ರೀತಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಸಂವಿಧಾನ ರೀತಿಯ ನಡ್ಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ಸಂವಿಧಾನಕ್ಕೆ ದೊಡ್ಡ ಅಪಚಾರ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಬಹುಶಃ ನನಗನ್ಸುತ್ತೆ ಕೇಂದ್ರ ಸರ್ಕಾರದ
ಏನು ಹೇಳ್ತಾರೆ ಆ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂತಂದರೆ ಅವರು ಭಾಷಣದ 3 ಸೆಂಟೆನ್ಸ್ಗಳನ್ನು ಮಾತ್ರ ಓದೋದು, ಇನ್ನು ಉಳಿದೋದನ್ನೆಲ್ಲ ಓದಲ್ಲ. ನಾವೇನು ಹೇಳಿದ್ದೋ ಭಾಷಣದಲ್ಲಿ ಭಾಳ ಆಕ್ಷೇಪ ಅರ್ಹವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿರಲಿಲ್ಲ. ಓದಬಾರದಂಥ ವಿಚಾರಗಳನ್ನು ಮಾಡಿರಲಿಲ್ಲ. ನಾವು ಇತ್ತೀಚೆಗೆ ಕೇಂದ್ರ ಸರ್ಕಾರ 20 ವರ್ಷಗಳಿಂದ ಇದ್ದಂಥ ಒಂದು ಕಾಯ್ದೆಯನ್ನು ರಿಪೀಲ್ ಮಾಡಿ ಮನ್ರೇಗಾ 2005ರಲ್ಲಿ ಆಗಿದ್ದದು, ಅದನ್ನು ರಿಪೀಲ್ ಮಾಡಿ ಅದರ ಬದಲಿಗೆ ಒಂದು ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ಆ ಕಾಯ್ದೆ ಹೆಸರೇನಪ್ಪ ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್. ಅದು ಸೇರಿಸುವಾಗ ಭಾಳ ಬುದ್ಧಿವಂತಿಕೆಯಿಂದ ಕೇಂದ್ರ ಸರ್ಕಾರ VBG ರಾಮ್ಜಿ ಅಂತ ಹೇಳಿ ಸೇರಿಸ್ಬಿಟ್ಟಿದ್ದಾರೆ. ಅಲ್ಲಿ ರಾಮ್ ಅಂತ ಇದೆಯಲ್ಲ, ಅದು ರಾಮ್ ಅಲ್ಲ. ಆ ಥರ ಬರಾಕ್ ಮಾಡಿದ್ದಾರೆ ಅಷ್ಟೇ. ಇದರ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ. ಅಲ್ಲೂ ನಾರಾಯಣ ಸ್ವಾಮಿ. ಆದರೆ ನೀವೇನಂತ ಕರೆದಿದ್ದೀರಿ ಅದಕ್ಕೆ? ಇದು ಸ್ಕೀಮ್ ಅಲ್ಲ, ಸ್ಕ್ಯಾಮ್ ಅಂತ ಕರೆದಿದ್ದೀರಿ. ಮನ್ರೇಗನ ಅದನ್ನೇ ನಾನು ಹೇಳ್ತೇನೆ. ಮನ್ರೇಗನೇ ಸ್ಕೀಮ್ ಅಲ್ಲ. ಯಾವಾಗಿದೆ ನಿಮಗೆ ಜ್ಞಾನೋದಯ ಆದದ್ದು? ಇಲ್ಲಪ್ಪ, 25ನೇ ಇಸ್ವಿನಲ್ಲಿ ಇದು ಆದದ್ದು. ಮನಮೋಹನ್ ಸಿಂಗ್ ರವರು ಇರುವಾಗ 2005, 20 ವರ್ಷಗಳ ಹಿಂದೆ. ಈ ಜ್ಞಾನೋದಯ ಆಗಿದೆ ನಿಮಗೆ. ಆಯ್ತಪ್ಪ, ಈ ನರೇಗಾ ಅಂತ ಇತ್ತು, ಆಮೇಲೆ ಮನ್ರೇಗಾ ಆಯ್ತು ಅಲ್ವಾ? ನರೇಗಾ ಇದ್ದದ್ದು ಮನ್ರೇಗಾ ಆಯಿತು. ಮಹಾತ್ಮ ಗಾಂಧೀಜಿ, ಯಾಕಂತಂದರೆ ಮಹಾತ್ಮ ಗಾಂಧೀಜಿ ಹೆಸರು ಯಾಕೆ ಸೇರಿಸಿದ್ದು ಅಂತಂದರೆ, ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶಗಳು ಸ್ವಾವಲಂಬನೆ ಆಗಲ್ಲ ಅಲ್ಲಿವರೆಗೆ ದೇಶದ ಪ್ರಗತಿ ಆಗಲ್ಲ. ಭಾರತ ಹಳ್ಳಿಗಳ ದೇಶ, ಭಾರತ ಹಳ್ಳಿಗಳ ದೇಶ. ಆದ್ದರಿಂದ ಹಳ್ಳಿಗಳು ಸ್ವಾವಲಂಬನೆ ಆಗದೇನೆ, ಸ್ವತಂತ್ರ ಆಗದೇನೆ ಭಾರತ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಗ್ರಾಮ ಸ್ವರಾಜ್ಯದ ಕನಸನ್ನ ಕಂಡಿದ್ರು. ಸೊ ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರೇ ಸೇರಿಸಿದ್ದು. ಯಾಕಂದರೆ ಹಳ್ಳಿಗಾಡಿನಲ್ಲಿ ದಲಿತರು, ಮಹಿಳೆಯರು, ಸಣ್ಣ ರೈತರು, ಕಾರ್ಮಿಕರು, ಕೃಷಿ ಕಾರ್ಮಿಕರಿದ್ದಾರಲ್ಲ, ಇವರಿಗೆ ವರ್ಷದಲ್ಲಿ ಕನಿಷ್ಠ 100 ದಿನ ಕೆಲಸ ಕೊಡಬೇಕು ಅಂತಕ್ಕಂಥದ್ದು. 100 ದಿನ ಕೆಲಸ ಕೊಡಬೇಕು ಅಂತಕ್ಕಂಥದ್ದು. ಅದು ಏನು, ಯಾವುದೇ ಗ್ರಾಮ ಪಂಚಾಯತಿನಲ್ಲಿ ಅರ್ಜಿ ಹಾಕೊಂಡ್ರೆ ಅವ್ರಿಗೆ ಕೆಲಸ ಕೊಡಲೇಬೇಕು. ರೈಟ್ ಟು ವರ್ಕ್.
ಇವರು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಬಹಳ ಪ್ರಮುಖವಾಗಿ 5 ಕಾಯ್ದೆಗಳನ್ನು ತಗೊಬಂದರು. ಒಂದು ರೈಟ್ ಟು ಎಂಪ್ಲಾಯ್ಮೆಂಟ್, ಇದೇನೆ ಮನ್ರೇಗಾ. ಎರಡನೇದು ರೈಟ್ ಟು ಎಜುಕೇಷನ್, ಎರಡನೇ ಕಾಯ್ದೆ ತಗೊಬಂದದ್ದು. ಮೂರನೇದು ರೈಟ್ ಟು ಇನ್ಫಾರ್ಮೇಷನ್. ನಾಲ್ಕನೇದು ರೈಟ್ ಟು ಫುಡ್ ಸೆಕ್ಯೂರಿಟಿ ಆಕ್ಟ್. ಆಮೇಲೆ ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್, ಫಾರೆಸ್ಟ್ ರೈಟ್ಸ್. ಈ ಕಾಯ್ದೆಗಳನ್ನು ಪ್ರಮುಖವಾಗಿ ತಗೊಬಂದರು. ಇವೆಲ್ಲವೂ ಕೂಡ ಮೂಲಭೂತ ಸಮಸ್ಯೆಗಳಿದಾವಲ್ಲ ಸಮಾಜದಲ್ಲಿ, ಅವನ್ನೆಲ್ಲ ಪ್ರಸ್ತಾಪ ಮಾಡಿದ್ದೆಲ್ಲಪ್ಪ ಅಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಪ್ರಸ್ತಾಪ ಮಾಡಿದ್ರು, ಇವುಗಳನ್ನು ಹಕ್ಕುಗಳನ್ನಾಗಿ ಮಾಡಿದ್ರು. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ರೈಟ್ ಟು ಎಂಪ್ಲಾಯ್ಮೆಂಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಅದನ್ನು ಹಕ್ಕಾಗಿ, ಸಂವಿಧಾನದ ಹಕ್ಕಾಗಿ ಕೊಟ್ಟರು ಅದನ್ನು. ಇದು ತಕರಾರು. ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ತಕರಾರು. ಕಡ್ಡಾಯವಾಗಿ 100 ದಿನ ಉದ್ಯೋಗವನ್ನು ಕೊಡಲೇಬೇಕು. ಉದ್ಯೋಗ ಖಾತ್ರಿ ಯೋಜನೆ ಅಂತಲೇ ಕರೆಯೋದು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಲೇ ಕರೆಯೋದು ಇದನ್ನು. ನನಗೆ ಗೊತ್ತಿಲ್ಲ ಯಾಕೆ ಇದನ್ನು ಓದಲಿಲ್ಲ ಅಂತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರದ ವಿರುದ್ಧನೂ ಅಲ್ಲ, ವಿಚಾರ ಇದು. ಎರಡನೇದು, ನಮಗೆ ಬರಬೇಕಾಗಿದ್ದಂಥ ಅನುದಾನ ಕೇಳಿದ್ದು ನಾವು. ಅನುದಾನ ಕೇಳಿದ್ದು ಇದರಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಏನಿದೆ? ನಾವು ಈಗ ನಿಮ್ಮ ಐಡಿಯಾಲಜಿ, ಭಾರತೀಯ ಜನತಾ ಪಕ್ಷದ ಐಡಿಯಾಲಜಿ ನಾವು ವಿರೋಧ ಮಾಡ್ತೀವಿ. ಕಾಂಗ್ರೆಸ್ನ ಐಡಿಯಾಲಜಿನ ನೀವು ವಿರೋಧ ಮಾಡ್ತೀವಿ. ನಾರಾಯಣಸ್ವಾಮಿ ಮಾಡಲ್ಲ ಅನ್ನೋ ಕಾಣಿಸುತ್ತೆ. ಮಾಡ್ತಾ ಇದ್ದೀರಾ? ಹೌದಾ? ನಾನು ಬದಲಾವಣೆ ಆಗಿಲ್ಲ. 82ನೇ ಇಸ್ವಿಯಿಂದ ನಾನು ಸಿದ್ದರಾಮಣ್ಣವ್ರನ್ನ ನೋಡೋದು. ಆವತ್ತಿನ ಸಿದ್ದರಾಮಣ್ಣನೇ ಬೇರೆ, ಇವತ್ತಿನ ಸಿದ್ದರಾಮಣ್ಣನೇ ಬೇರೆ. ಆವತ್ತು ನೋಡಿದಾಗ ಅಲ್ಲ, ಅವರ ನಡೆ ಹೇಗಿರ್ತಿತ್ತು ಅಂದ್ರೆ ಶಾರ್ಪ್ನೆಸ್ ಅಷ್ಟೇ ಕತ್ತಿ ಇದ್ದಂಗಿತ್ತು. ಇವತ್ತು ಬಹಳ ಬದಲಾಗ್ಬಿಟ್ಟಿದ್ದಾರೆ. ಐಡಿಯಾಲಜಿ ಬದಲಿ ಆಗಿಲ್ಲ, ಪಕ್ಷ ಬದಲಾವಣೆ ಆಗಿರ್ಬೋದು. ಸಿದ್ದರಾಮಯ್ಯನವರು ಅವತ್ತೇನು ಸೆಕ್ಯುಲರ್ ಐಡಿಯಾಲಜಿ ಒಳಗಿದ್ರು ಅದೇ ಐಡಿಯಾಲಜಿ ಒಳಗೆ ಇವತ್ತು ಅದಾರ. ಆದರೆ ನಿಮ್ದು ಹಂಗಲ್ಲ. ನೀವು ನಮ್ಮ ಜೊತೆಗಿದ್ದಾಗ ಯು ಆರ್ ಒನ್ ಆಫ್ ದಿ ಗ್ರೇಟ್ ಸೆಕ್ಯುಲರ್ ಪೊಲಿಟಿಷಿಯನ್. ಇವತ್ತು ಆ ಸೆಕ್ಯುಲರಿಸಮ್ ಬಿಟ್ಟು ತಾವು ದೂರ ಸರಿದಿದ್ದೀರಿ. ಸ್ವಾಭಿಮಾನಿಯಾಗಿದ್ರು ಅಲ್ಲೂ ಇದೆ, ಬಟ್ ನೀವೇನು ಪಟ್ಟಿ ಕೊಟ್ಟು ಬಿಟ್ಟಿದ್ದೀರಿ ಅಷ್ಟೇ. ಅಲ್ಲೂ ಸಾಮಾಜಿಕ ನ್ಯಾಯ, ಬದ್ಧತೆ ಎಲ್ಲವೂ ಅಲ್ಲಿ ಇದೆ. ಆದ್ರೆ ಏನಾಗಿದೆ, ನೀವೊಂದು ಪಟ್ಟಿ ಕೊಟ್ಬಿಟ್ಟಿದ್ದೀರಿ. ಆ ಪಟ್ಟಿ ಒತ್ಕೊಂಡು ಓಡಾಡಂಗಾಗಿದೆ. ನಾವು ಪಟ್ಟಿ ಕೊಡಲ್ಲ. ಕಿಶೋರ್ ಅವರು ಮಾತಾಡುವಾಗ ಸನಾತನ ಧರ್ಮದ್ದು ಹೇಳಿದರು, ಅದ್ರೊಳಗೆ ಮನು ಬರ್ತಾನೆ, ಅದ್ರೊಳಗೆ ಶ್ರೇಣೀಕೃತ ವರ್ಗ ವ್ಯವಸ್ಥೆ ಬರ್ತೈತಿ. ಅವ್ರು ಹೇಳಿದ್ದನ್ನು ನೀವು ಒಪ್ತಿರಲ್ಲ. ಈಗ ಅವ್ರು ಹೇಳೋ ಮುಂದೆ ಹ್ಞೂ ಅಂತ ಅಂದಿರಲ್ಲ, ಅದೇ ನೀವು ಸೆಕ್ಯುಲರ್ ಅಲ್ಲ ಅನ್ನೋದು. ನಾವು ಅದನ್ನ ಎಲ್ಲಿ ನಾವು ಅದು ಟೀಕಿಸಿದವರು ನೀವು. ಪಾಟೀಲ್ ಸರ್, ಧರ್ಮವನ್ನ ಬಹಳ ಕಟುವಾಗಿ ವಿರೋಧಿಸಿದವರು ನೀವು. ಪಾಟೀಲ್ ಸಾಹೇಬ್ರೆ, ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಆಯಿತು, ಆವತ್ತು ಮನು ಸತ್ತೋಗಿದ್ದಾನೆ. ಮನು ಧರ್ಮವನ್ನ
ಯಾರೂ ಪಾಲಿಸ್ತಿಲ್ಲ, ಯಾರು ಏನು ಮಾಡ್ತಿಲ್ಲ. ಮನುಧರ್ಮವನ್ನು ಪಾಲಿಸ್ತಿರ್ತಕ್ಕಂಥದ್ದು ನನಗೆ ಅನಿಸ್ದಂಗೆ ಕಾಂಗ್ರೆಸ್ ಮಾತ್ರ. ಯಾಕೆಂದರೆ ಬೇರೆಯವರ ವೋಟ್ ಬ್ಯಾಂಕನ್ನು ಸೆಳ್ಕೊಳ್ಳಿಕ್ಕೆ ಮತ್ತು ಮನುವನ್ನು ತೋರಿಸಿ ರಾಜಕಾರಣ ಮಾಡಲಿಕ್ಕೆ. ಆದ್ದರಿಂದಾಗಿ ನಿಮ್ಮ ಜೊತೆಯಲ್ಲಿ ಬದುಕಿದೆಯೇ ಹೊರತು ಮನು ಧರ್ಮಶಾಸ್ತ್ರ ಅದು ಇಲ್ಲೆಲ್ಲೂ ಬದುಕಿಲ್ಲ. ಖಂಡಿತ ಇದು ಸನಾತನ ಧರ್ಮದೊಳಗೆ ಮನುನ ಎಲ್ಲಿ ಕುಂಡ್ರಿಸ್ತೀರಿ ನೀವು? ಯಾರು ಅವನ ಕಸದ ಡಬ್ಬೆ ಅಲ್ಲಲ್ಲ, ಕಸದ ಡಬ್ಬೆ ಹಾಕ್ತೀರಿ. ಸನಾತನ ಹೇಳ್ತಾರೆ, ಆದ್ರೆ ಆ ಯಾವ ತತ್ವಗಳು ಬದುಕೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬಯಸ್ತೇನೆ, ಆನೆಸ್ಟ್ಲಿ ದ ಟ್ರೂತ್. ಇಟ್ ಈಸ್ ದ ಟ್ರೂತ್. ಬ್ರಾಹ್ಮಣರು ಕೂಡ ಮನುವನ್ನ ಆರಾಧಿಸೋದಿಲ್ಲ, ಮನುವನ್ನು ಬಿಟ್ಬಿಟ್ಟಿದ್ರು. ಅದ್ರ ನೀವ್ಯಾಕೆ ಹಿಡ್ಕೊಂಡು ಕೂತಿದ್ದೀರಿ? ನಿಜವಾಗ್ಲೂ ಸಭಾಪತಿಗಳೇ, ನಿಜವಾಗ್ಲೂ ಹಳೆ ಸಿದ್ದರಾಮಯ್ಯನವರೇ ಆ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿದ್ರೆ ಒಂದು ಫೋನಿಗೆ ದಿಗಿಲ್ ಬಿದ್ದು ಬಾಂಗ್ಲಾದೇಶದವರಿಗೆಲ್ಲ ಮನೆ ಕೊಡ್ತೀನಿ ಅಂತ ಹೇಳ್ತಿದ್ರ? ಒಂದು ವೇಳೆ ಅದೇ ಸ್ವಾಭಿಮಾನಿ ಇದ್ದಿದ್ರೆ ಆ ವಯನಾಡಿನಲ್ಲಿ ಇದ್ದಿದ್ದು ಕರ್ನಾಟಕದ ಆನೆ ಅಂತ ಹೇಳಿ ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಟು ಪರಿಹಾರ ಕೊಡ್ತಿರ್ಲಿಲ್ಲ. ನೋಡಿ, ಇವತ್ತು ಯಾವುದೇ ಕೇರಳ ಆನೆಗಳಿಗೆ ಇವತ್ತಿನವರೆಗೆ ಒಂದು ನಯಾ ಪೈಸೆ ಪರಿಹಾರ ಕೊಟ್ಟಿಲ್ಲ. ಸದನದಲ್ಲಿ ಆನೆಗೆ ಕೊಟ್ಟಿಲ್ಲ. ನೋಡಿ, ನೀವೇನ್ ಹೇಳ್ತಾ ಇದ್ದೀರಿ? ಕೇರಳದಲ್ಲಿ ಆನೆ ಸತ್ತಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ. ಅದಕ್ಕೆ ಪರಿಹಾರ ಅಂತ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷರೇ, ಸುಳ್ಳಿದೆ ಅದು. ಮಾನ್ಯ ಅಧ್ಯಕ್ಷರೇ, ನೋಡಿ, ನಾನು ಅರಣ್ಯ ಸಚಿವನಾಗಿ ಹೇಳ್ತಾ ಇದ್ದೀನಿ ಸದನದಲ್ಲಿ, ಕೇರಳದಲ್ಲಿ ಏನು ಆನೆ ತುಳಿತದಿಂದ ಸಾವಾಗಿದೆ, ಆ ಸಾವಿಗೆ ಕರ್ನಾಟಕ ರಾಜ್ಯದಿಂದ ಅರಣ್ಯ ಇಲಾಖೆಯಿಂದ ಒಂದು ನಯಾ ಪೈಸೆ ಪರಿಹಾರ ಕೊಟ್ಟಿಲ್ಲ. ಯಾವ ಇಲಾಖೆನೂ ಕೊಟ್ಟಿಲ್ಲ, ಅಧ್ಯಕ್ಷರೇ, ಸರ್ಕಾರನೂ ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷರೇ, ಆ ರವಿ ಅವ್ರು ಹೇಳಿದ್ರಲ್ಲ ಬಾಂಗ್ಲಾದೇಶವ್ರದಂತ ಒಂದು ಪ್ರೂಫ್ ಕೊಡೋಕೆ ಹೇಳಿ ಸರ್. ಬರೀ ಗಾಳಿಯಾಗಿ ಸುಳ್ಳು ಹೇಳೋದೇ ಆಗ್ಬಿಟ್ಟಿದೆ. ಒಂದು ಪ್ರೂಫ್ ಬಾಂಗ್ಲಾದೇಶ ಹಳೆ ಸಿದ್ದರಾಮಯ್ಯ ಬಾಂಗ್ಲಾದೇಶದವರಿಗೆ ಮಣ ಹಾಕ್ತಿರ್ಲಿಲ್ಲ. ಚೀಫ್ ಮಿನಿಸ್ಟರ್ ಬಿಡಿ, ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ಬಾಂಗ್ಲಾ ಜಿಂದಾಬಾದ್ ಅಂತ ಹೇಳ್ತಾರೆ. ಬಾಂಗ್ಲಾ ಜಿಂದಾಬಾದ್, ಬಾಂಗ್ಲಾ ಜಿಂದಾಬಾದ್ ಅಂತ ಹೇಳ್ತಾರೆ. ನಿಮ್ಗೆ ಪುನೀತ್ ಕೆರೆಯಲ್ಲಿ ಕೇಸ್ ಹಾಕಿ ಜೈಲಿಗೆ ಕಳ್ಸಿದ್ರಲ್ಲ, ಯಾಕೆ ಕಳ್ಸಿದ್ರಿ? ನಿಮ್ ಬಾಯಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಬರೋದು. ಆಯ್ತು. ಕೊಡ್ರಿ. ಈಗ ನಿಮ್ಮ ಮಮ್ಮಿಗೆ ಹೇಳ್ಬೇಡ್ರಿ, ಎಲ್ಲ ಎದ್ದೆದ್ದು ಮಾತಾಡ ಹೆಂಗ್ರಿ? ನಾನು ನಿಮ್ ಕಡೆನೆ ನೋಡ್ಕೊಂಡು ಮಾತಾಡ್ತೀನಿ. ಅವ್ರ ಕಡೆ ನೋಡಿದ್ರೆ ಎಲ್ಲ ಎದ್ದು ಬಿಡ್ತಾರೆ. ಇದು ಬಂದಿರೋ ತಾಪತ್ರೆ, ಸಮಯ ಬೇರೆ ಆಗಿದೆ. ಆ ಕಡೆ ನೋಡೋದೇ ಇಲ್ಲ ನಾನು. ಅದೇ ನನ್ನ ಕಡೆ ನೋಡಿ ಮಾತಾಡ. ನಿಮ್ ಕಡೆ ನೋಡ್ಕೊಂಡು ಮಾತಾಡ್ತೀನಿ. ದಯಮಾಡಿ ಅವ್ರಿಗೆ ಅಲೋ ಮಾಡಬೇಡಿ ಅಷ್ಟೇ. ಎದ್ದು ನಿಂತ್ಕೊಂಡ್ರೆ ಮಾಡಂಗಿಲ್ಲ, ಅವ್ರು ಹೇಳ್ತಾರೆ ಅಷ್ಟೇ. ನಾ ಮಾಡಿದ್ರಲ್ಲ, ಎದ್ದಿರ್ತಾರ ಅವರು ಕೂಡ. ನೀವು ಮಾಡಲ್ಲ, ಆದ್ರೂ ಕುಳ್ಳರಿಸಿ ಅಷ್ಟೇ. ಅವಕಾಶ ಸತ್ಯ ಹೇಳಿದಾಗ ನಾವು ಕೇಳ್ತಾ ಇರ್ತೀವಿ. ಪೂಜಾರಿ ಸುಳ್ಳು ಪ್ರೀತಿಯಿಂದ ಮಾತಾಡೋದು ನಾವು, ನಿಮ್ಮ ಮೇಲೆ ಪ್ರೀತಿಯಿಂದ ಮಾತಾಡೋದು ನಾವು. ಅದು ಸರಿ, ನೀವು ಪ್ರೀತಿಯಿಂದ ಮಾತಾಡ್ತೀರಿ, ಬಂದು ಡಿಸ್ಟರ್ಬ್ ಆಗಬಾರ್ದು. ಪ್ರೀತಿ ನಾನು ನೀನು ಚೆನ್ನಾಗಿದ್ದೀವಿ, ಮಾತಾಡೋಣ ಬೇರೆ ಕಡೆ. ಹಂಗೆಲ್ಲ ಬರಲ್ಲ ನಾನು. ಹಂಗೆಲ್ಲ ಬರಲ್ಲ. ಆಯ್ತಪ್ಪ, ನೀನೇ ಇದ್ದ ಜಾಗಕ್ಕೆ ನಾನೇ ಬಂದ್ಬಿಡ್ತೀನಿ. ಆಮೇಲೆ ನಾನು ಏನು ಹೇಳ್ತಾ ಇದ್ದೆ ಅಂತಂದ್ರೆ, ಇಲ್ಲ ಬಿಜೆಪಿ ಬರ್ತೀರಾ? ಕೂತ್ಕೊಳ್ರಿ ರವಿಕುಮಾರ್, ಕೂತ್ಕೊಳ್ಳಿ. ಅಲ್ಲ, ಅರ್ಥ ಇಲ್ಲ ಅವ್ರು ಹೇಳದ ಕಡೆನೆ, ಅವ್ರ ಕರ್ದ ಕಡೆನೆ ನಾನು ಹೋಗ್ತೀನಿ ಬೇಕಾದ್ರೆ ಬಿಜೆಪಿ ಕಡೆಗೆ. ಯಾಕೆಂದ್ರೆ ಅಲ್ಲಿ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ. ಇಲ್ಲ, ನನಗೆ ಅಲ್ಲ, ನಿಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ರಾಜಕೀಯ ಪರಿಪೂರ್ಣ ಆಗಬೇಕು ಅಂದ್ರೆ
ಈಗ JC ಆಗಿದೆ, C ಆಗಬೇಕು, ನೋಡ್ರಿ ಆಗತ್ತೆ. ನಾನು ಯಾವುದಾದ್ರೂ ವಿರೋಧ ಮಾಡಿದ್ರೆ ಯಾವುದಾದ್ರು ಸಿದ್ಧಾಂತ ವಿರೋಧ ಮಾಡಿದ್ರೆ RSS ಮತ್ತು BJP. ನನ್ನ ಜೀವನದಲ್ಲಿ ಯಾವ ಕಾರಣಕ್ಕೂ ಕೂಡ ಆ ಕಡೆ ತಲೆ ಹಾಕೊಂಡು ಮಲಗಲ್ಲ. ಯಾಕಂತಂದ್ರೆ BJP RSS ಇದೆಯಲ್ಲ, ಅಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ವಿರೋಧಿ, ಮಹಿಳೆಯರಿಗೆ ವಿರೋಧಿ. ಅವರೊಬ್ಬರು ಇದ್ಬಿಟ್ರೆ ನೀವ್ ಯಾರಪ್ಪ ನೀವು? ನೋಡಿ, ಮುಖ್ಯಮಂತ್ರಿ ಮಾತಾಡ್ಬಿಟ್ಟು ಯಾವ್ದು ಕಡ್ತಕೋಬಾರ್ದಲ್ಲ. ನಾನು ಅನುಮತಿ ತಗೊಂಡು ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಸಾಮಾಜಿಕ ನ್ಯಾಯ ಹೇಗಿದೆ ಅಂತ. ಅವ್ರು ಯಾರ್ಯಾರು ಅಂತ ತಮಗೆ ಗೊತ್ತಿಲ್ಲದೆ ಇರಬಹುದು. ಸಣ್ಣ ಸಣ್ಣ ಸಮುದಾಯಗಳನ್ನು ಸೇರಿಸಿ ಮಾಡಿರ್ತಕ್ಕಂಥದ್ರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲೂ ಕೂಡ ಇದೆ. ನಿಮಗೆ ಕಿವಿಗೆ ಹುಳ ಬಿಟ್ಟುಬಿಟ್ಟಿದ್ದಾರೆ ಅವರು. ನೀವು ನಮ್ಮಲ್ಲಿ ಬರ್ತೀರಿ, ಅದು ನೀವು ಬರಲ್ಲ. ಬನ್ನಿ ಬನ್ನಿ, ನಿಮಗೆ ಬನ್ನಿ, ನಿಮಗೆ ಮಾಡೋದು. ಗವರ್ನರ್ ಮಾಡಿದೀವಲ್ಲ, ಮಾಡಿದೀವಿ, ರಾಷ್ಟ್ರಪತಿ ಮಾಡಿದೀವಲ್ಲ, ಅದಕ್ಕಿಂತ ಬೇಕಾ ನಮ್ಮ ನ್ಯಾಯ ಕೊಡುವಂಥದ್ದು? ಮಾತಾಡ್ದಿಲ್ಲಪ್ಪ ನೀನು ರವಿ. ಬಿಡಿ ಕೊಡಿ, ಆಮೇಲೆ ರವಿ ಪರಿಹಾರ ಈಶ್ವರ್ ಖಂಡ್ರೆ ಕುತ್ಕೊಳ್ಳಿ. ನಿಮ್ಮ ಹೇಳಿಕೆ ಇದು ನಿಮ್ಮ ಹೇಳಿಕೆ. ಪ್ರಜಾವಾಣಿಯಲ್ಲಿ ಬಂದಿರೋ ನೀವು ಅದನ್ನ ಅಲ್ಲ, ನೀವು ಸುಳ್ಳು ಹೇಳ್ತೀರಾ? ನೀವು ಯಾವ್ದಾದ್ರು ಒಂದು ಸುಳ್ಳು ಹೇಳಿರ್ಬೇಕು. ಅಲ್ಲ, ಅವ್ರು ಹೇಳಿದ್ರು ಇದು ಸುಳ್ಳಿದೆ ಅಂತೆ. ಇಲ್ಲ, ಅವರು ಸುಳ್ಳಿದೆ ಬಿಟ್ಬಿಡಿ. ಮಾಡಿ ರೂಢಿ ಇದೆ, ಡೂಪ್ಲಿಕೇಟ್ ಸೃಷ್ಟಿ ಮಾಡಿ ರೂಢಿ ಇದೆ. ಎಲ್ಲ ನಿಮ್ದು ಮೇಲಿನಿಂದ ಕೆಳಗಿನವರೆಗೆಲ್ಲ ಡೂಪ್ಲಿಕೇಟ್ ಬಿಡಿ. ನೋಡಿ, ನಾ ಹೇಳ್ತೀನಿ, ನಿಮ್ಗೆ ಉತ್ತರ ಬೇಕೋ ಬೇಡ? ನೋಡಿ ಎದ್ದು ಮಾತಾಡಿದ್ರೆ ನಾನು ಭಾಳ ಗಂಭೀರ. ನೀವು ನಾನು ಪರ್ಮಿಷನ್ ಬೇಕಾದ ಮಾತಾಡಿದ್ರೆ ಧರ್ಮಶಾಲೆ ಮಾಡಿದ್ರೆ ಮುಖ್ಯಮಂತ್ರಿ ಮಾತಾಡೋ ಕನಿಷ್ಠ ಸೌಜನ್ಯ ತೋರಿಸ್ರಿ. ಮುಖ್ಯಮಂತ್ರಿ ಇಲ್ಲಿ ನ್ಯಾಯ ಕೊಡೋದಿಲ್ಲ ನಾವು. ಇದರಲ್ಲಿ ಮುಖ್ಯಮಂತ್ರಿ ಮಾತಾಡೋ ಪಾಯಿಂಟ್ ಅದೇ ರೂಲ್ಸ್ ಅಲ್ಲಿ ಮುಖ್ಯಮಂತ್ರಿ ಮಾತಾಡಿದ್ರೆ ಬೇಕಾದ ಮಾತಾಡ್ಬೋದಾ? ಸಂವಿಧಾನ ವಿರೋಧ ಮಾತಾಡ್ಬೋದಾ? ಆಯ್ತು, ಸಂವಿಧಾನ ಹಿಡ್ಕೊಂಡು ಮಾತಾಡ. ಈಗ ಮುಖ್ಯಮಂತ್ರಿ ಪಾಯಿಂಟ್ ಆಫ್ ಆರ್ಡರ್ ಕೂಡ ನೀವು ಅಲೋ ಮಾಡದೇ ಇದ್ರೆ ಅದೊಂದು ತಪ್ಪು ಮೆಸೇಜ್ ಹೋಗುತ್ತೆ. ಮಾನ್ಯ ಸಭಾಪತಿಗಳೇ, ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ ಅವರು. ಭಾರತೀಯ ಸಂವಿಧಾನ ಅಂತ ಹೇಳಿದ್ರೆ ಒಂದು ನಿಮಿಷ, ಯಾವ ಪಾಯಿಂಟ್ ದಯವಿಟ್ಟು ರಾಜ್ಯಪಾಲ ಭಾಷೆ ಓದ್ಬಿಟ್ಟು ಹೇಳಿ. ನೀವು ಈಗ ಯಾವ ಪಾಯಿಂಟ್ ಅಂತ ಹೇಳಿ. ಸಭಾಪತಿಗಳೇ, ನಾವು ಹೇಳಿದ್ರೆ ಆಗಿಲ್ಲ, ಆಗಿಲ್ಲ, ಅವ್ರು ಮಾತಾಡೋದಿಲ್ಲ. ಸಭಾಪತಿಗಳೇ, ಈಗ ಸಂವಿಧಾನದ 163ರ ಪ್ರಕಾರ ರಾಜ್ಯಪಾಲರು ತೆಗೆದುಕೊಂಡ ತೀರ್ಮಾನವನ್ನು ಪ್ರಶ್ನಿಸುವ ಅರೆ ನೀವು ಅವಕಾಶ ಇದೆ. ರಾಜ್ಯಪಾಲ ಪ್ರಶ್ನಿಸೋದಕ್ಕೆ ನಮ್ಮ ಮುಖ್ಯಮಂತ್ರಿ ತೀರ್ಮಾನ ಪ್ರಶ್ನಿಸಿದ್ದಾರೆ. ಸುಳ್ಳು
ಕೂಡ್ತಿರಲ್ಲ ನೀವು ಕೂಡ್ತಿರಲ್ಲ ನೀವು ಕೂಡ್ರಿ 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 ಬರೇ ಏ ಕೇಶವ್ ಕುತ್ಕೋ ಏನ್ ಬೇಕೀಗ ನಿಮಗೆ? ಮಾನ್ಯ ಸಭಾಪತಿಗಳೇ, ಅವರು ರಾಜ್ಯಪಾಲರು ತೆಗೆದುಕೊಂಡ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನಿಸಿದ್ದಾರೆ. ಸಂವಿಧಾನದ 163ರ ಪ್ರಕಾರ ರಾಜ್ಯಪಾಲರನ್ನು ಪ್ರಶ್ನಿಸ್ತಕ್ಕಂಥ ಅವರು ತೆಗೆದುಕೊಂಡ ತೀರ್ಮಾನವನ್ನು ಪ್ರಶ್ನಿಸೋದಕ್ಕೆ ಅಧಿಕಾರ ಇಲ್ಲ. ಯಾವುದೇ ವಿಷಯವು ಸಂವಿಧಾನದ ಮೂಲಕ ಅಥವಾ ಅದರ ಮೇರೆಗೆ ರಾಜ್ಯಪಾಲನು ತನ್ನ ವಿವೇಚನಾನುಸಾರ ಕಾರ್ಯನಿರ್ವಹಿಸಬೇಕೆಂದು ಅವನನ್ನು ಅಗತ್ಯಪಡಿಸಿದರೆ ವಿಷಯವೇ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ರಾಜ್ಯಪಾಲರು ತನ್ನ ವಿವೇಚನಾನುಸಾರ ತೆಗೆದುಕೊಂಡ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು ಮತ್ತು ರಾಜ್ಯಪಾಲರು ಕೈಗೊಂಡ ಯಾವುದೇ ಕಾರ್ಯದ ಸಿಂಧುತ್ವವನ್ನು ತಮ್ಮ ವಿವೇಚನಾನುಸಾರ ಕಾರ್ಯನಿರ್ವಹಿಸಬೇಕಾಗಿತ್ತು ಅಥವಾ ನಿರ್ವಹಿಸಬಾರದಾಗಿತ್ತು ಎಂಬ ಕಾರಣದ ಮೇಲೆ ಪ್ರಶ್ನಿಸತಕ್ಕದ್ದಲ್ಲ. ಇದು ಸಂವಿಧಾನದ 163 ಕೊಟ್ಟಿರ್ತಕ್ಕಂಥ ಪರಮಾಧಿಕಾರ. ಈಗ 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 ಇದರ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ಭಾಷಣ ಮಾಡದೆ ಹೋದ ಸಂದರ್ಭದಲ್ಲಿ, ಅದರ ನಂತರ ಹಂಸರಾಜ್ ಭಾರದ್ವಾಜರು ರಾಜ್ಯಪಾಲರಾಗಿ ಭಾಷಣ ಮಾಡಿದ ಹೋದ ಸಂದರ್ಭದಲ್ಲಿ ನೀವು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಂವಿಧಾನದ ಇದೇ ಪ್ರತಿಯನ್ನು ಇಟ್ಕೊಂಡು ಅವತ್ತಿನ ರಾಜ್ಯಪಾಲರ ನಿರ್ಧಾರವನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ. ಇದು ಅವತ್ತೊಂದು ಇವತ್ತೊಂದು ಆದ್ರೆ ಅದು ಏನಂತಾರೆ ಆ ನಾಲ್ಗೆಗೆ? ಒಂದ್ ನಿಮಿಷ, ಅವತ್ತೊಂದು ಮಾತು ಇವತ್ತೊಂದು ಮಾತು ನಾಲ್ಗೆಗೆ ಏನ್ ಹೇಳ್ತಾರೆ? ಕುತ್ಕೊಳ್ಳಿ ಕೂಡಪ್ಪ, ದೊಡ್ಡ ಪಂಡಿತನಾಗಿ ಅಲ್ಲಿ ನೀನು ಕುತ್ಕೋ ಸುಮ್ಮನೆ. 329/2 ಓದ್ರಿ ಗೊತ್ತಾಗುತ್ತೆ ನಿಮಗೆ. ಮಾತಾಡ್ತು ಸಿ 163 ನೋಡಿ ಯಾರು ಹೇಳ್ಬಾರ್ದು, ಈಗ ಹೇಳ್ಬಿಡ್ತೀನಿ ನಾನು. 163 ಓದಬೇಕು, ಅದ್ರ ಜೊತೆಗೆ 176 ಓದಬೇಕು. ಆರ್ಟಿಕಲ್ 176 ಓದಬೇಕು, 163 ಓದಬೇಕು. ಎರಡನ್ನೂ ಓದಿ ಆಮೇಲೆ ಶಲ್ ಅಂತಕ್ಕಂಥ ಪದ ಉಪಯೋಗಿಸಿದ್ದಾರೆ. ಶಲ್ ಅಡ್ರೆಸ್ ದಿ ಜಾಯಿಂಟ್ ಸೆಷನ್ ಅಂತ ಪದ ಉಪಯೋಗಿಸಿದ್ದಾರೆ 176ನಲ್ಲಿ. ಅದರಿಂದ ನಾವು ರಾಜ್ಯಪಾಲರು ಸಂವಿಧಾನ ಅವರ ಕರ್ತವ್ಯ ಇದೆಯಲ್ಲ, ಅವ್ರ ಕರ್ತವ್ಯ ಲೋಪ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವಾಗಲೂ ಕೂಡ ನಮ್ಮ ಸಿದ್ಧಾಂತ, ಕಾಂಗ್ರೆಸ್ಸಿನ ಸಿದ್ಧಾಂತ ಬೇರೆ ಇದೆ. ನೀವು ವಿರೋಧ ಮಾಡ್ಬೋದು. ನಿಮ್ಮ ಸಿದ್ಧಾಂತ ಬೇರೆ ಇದೆ, RSS ಸಿದ್ಧಾಂತ, BJP ಸಿದ್ಧಾಂತ, ಅದನ್ನು ನಾವು ವಿರೋಧ ಮಾಡ್ತೀವಿ. ಆದರೆ ಸಿದ್ಧಾಂತ ವಿರೋಧ ಮಾಡಬಹುದು, ಅದರ ಸಂವಿಧಾನ ವಿರೋಧ ಮಾಡೋಕ್ಕಾಗಲ್ಲ. ಮಾನ್ಯ ಅಧ್ಯಕ್ಷರೇ, ಸಂವಿಧಾನಕ್ಕಿಂತ ಯಾರೂ ದೊಡ್ಡವರಲ್ಲ, ಯಾರೂ ದೊಡ್ಡವರಲ್ಲ. ಬಿಡಿ ನೋಡಿ, ಏನು ಈಗ ಯಾವ್ದಾರ ಈಗ ಸಂವಿಧಾನಕ್ಕಿಂತ ಯಾರೂ ದೊಡ್ಡವರಲ್ಲ. ಸಂವಿಧಾನ ಇಡೀ ದೇಶಕ್ಕೇನೆ ಅನ್ವಯ ಆಗ್ತಕ್ಕಂಥದ್ದು. ಸಂವಿಧಾನ ರೀತಿಯ ಎಲ್ಲರೂ ಕೂಡ ನಡ್ಕೋಬೇಕು. ವಿಧಾನಸಭೆನೂ ನಡ್ಕೋಬೇಕು, ಸರ್ಕಾರನೂ ನಡ್ಕೋಬೇಕು, ವಿಧಾನ ಪರಿಷತ್ತು ನಡ್ಕೋಬೇಕು, ಪಾರ್ಲಿಮೆಂಟ್ ಕೂಡ ನಡ್ಕೋಬೇಕು, ರಾಜ್ಯಸಭೆನೂ ಕೂಡ ಲೋಕಸಭೆ ರಾಜ್ಯಸಭೆ ಎರಡೂ ಕೂಡ ನಡ್ಕೋಬೇಕು. ಅದರಿಂದ ಏನೇ ವಿರೋಧ ಮಾಡಿದ್ರೂ ಕೂಡ ಸಂವಿಧಾನದ ವಿಧಿವಿಧಾನಗಳನ್ನು ವಿರೋಧ ಮಾಡಲಿಕ್ಕೆ ಬರೋದಿಲ್ಲ. ಇದು ಸ್ಪಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ರಾಜ್ಯಪಾಲರಿಗೆ ಸಂವಿಧಾನ ರೀತಿ ನಡ್ಕೊಂಡಿಲ್ಲ, ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಕೆಲವು ಪತ್ರಿಕೆಗಳು ಬರೆದಿದ್ದಾವೆ, ಎಡಿಟೋರಿಯಲ್ ಬರೆದಿದ್ದಾರೆ. ಪ್ರಜಾವಾಣಿ ಪತ್ರಿಕೆ ಎಡಿಟೋರಿಯಲ್ ಓದ್ತೀನಿ. ಬರೀ ಇದನ್ನು ಮಾತ್ರ ಸಾರಾಂಶ ಓದ್ತೀನಿ ಅಷ್ಟೇ.
ಎಡಿಟೋರಿಯಲ್ ಬರೆದಿರ್ತಕ್ಕಂಥದ್ದು. ಎಡಿಟೋರಿಯಲ್ ಬೇರೆ, ಸ್ಟೇಟ್ಮೆಂಟ್ ಬೇರೆ. ಎಡಿಟೋರಿಯಲ್ ಬರೆದಿರ್ತಕ್ಕಂಥ ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಕೈಬಿಟ್ಟು, ಪ್ರಜಾವಾಣಿ 23/1/2026 ಬಂದಿರೋದು. ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಕೈಬಿಟ್ಟು ತಮ್ಮದೇ ವಾಕ್ಯಗಳನ್ನು ಸೇರಿಸಿ ಓದಿದ್ದಾರೆ. ನಾನು ಬರೆದಿರೋದಲ್ಲ, ಪ್ರಜಾವಾಣಿಯವರು ಎಡಿಟೋರಿಯಲ್ ಬರ್ತದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವ ವಿಷಯದಲ್ಲಿ ಸಂವಿಧಾನವು ರಾಜ್ಯಪಾಲರಿಗೆ ಯಾವುದೇ ಆಯ್ಕೆಯನ್ನು ಕೊಟ್ಟಿಲ್ಲ. ಇದು ಪ್ರಜಾವಾಣಿಯವರು ಬರೆದಿರೋದು. ವಾರ್ತಾ ಭಾರತಿ ಏನು ಬರೆದಿದ್ದಾರೆ ಅಂತಂದ್ರೆ, ಇದರಲ್ಲಿ ಎಡಿಟೋರಿಯಲ್ನಲ್ಲಿ ಸಂವಿಧಾನದ ಆಶಯಗಳಿಗೆ ಚ್ಯುತಿ ತಂದಿದ್ದಲ್ಲದೆ ಒಕ್ಕೂಟ ವ್ಯವಸ್ಥೆಯ ಹಿರಿಮೆಗೆ ಧಕ್ಕೆ ತಂದಿದ್ದಾರೆ. ಈಗಾಗಲೇ ಜಾರಿಯಲ್ಲಿರುವ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಅವರು ತುಪ್ಪ ಸುರಿದಿದ್ದಾರೆ. ರಾಜ್ಯಪಾಲರ ನಡವಳಿಕೆ ರಾಜ್ಯಪಾಲರ ಘನತೆಗೆ ತಕ್ಕುದಾಗಿರಲಿಲ್ಲ. ಇದು ವಾರ್ತಾ ಭಾರತಿ ಎಡಿಟೋರಿಯಲ್ನಲ್ಲಿ ಬರೆದಿರ್ತಕ್ಕಂಥದ್ದು. ಆಮೇಲೆ ಉದಯವಾಣಿ ಬಹುಶಃ ಮಂಗಳೂರಿನವರೆಲ್ಲ ಜಾಸ್ತಿ ಓದ್ತಾರೆ ಅಲ್ವಾ? ಅಲ್ವೇನ್ರಿ ಕಿಶೋರ್? ಅಲ್ವೇನಮ್ಮ? ನೀವು ನೋಟ್ ಮಾಡಿ ಇಟ್ಕೋರಿ, ಆಮೇಲೆ ಅವಕಾಶ ಕೊಡ್ತೀನಿ ಮಾತಾಡೋದು. ಮೈಸೂರಿನಲ್ಲೇ ಪ್ರಾಕ್ಟೀಸ್ ಮಾಡಿದವರು ಗೊತ್ತಿದೆ ಬಿಡಿ. ಸಂವಿಧಾನ ಬಾಹಿರ ಅಂತೇಳಿ ಹೇಳಿದ್ದೀರಿ, ಅದಕ್ಕೆ ಈ ಪುಸ್ತಕದಲ್ಲಿ ವಿವರಣೆ ಇದೆ. ನಾನು ನಿಮಗೆ ನೀವು ಮಾತಾಡ್ಲಿಲ್ವಾ? ಮಾತಾಡುವಾಗ ಹೇಳಿದ್ದೀರಲ್ವಾ? ಮಾತಾಡುವಾಗ ಹೇಳಿದ್ದೇವೆ, ಅದನ್ನು ನೀವು ರೆಫರ್ ಮಾಡಿದ್ರೆ ಒಳ್ಳೆಯದು. ಬೇಡ ಬೇಡ ಬೇಡ, ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಹೇಳಿದ ಮೇಲೆ ಸಾಕು. ಅವ್ರಿಗೆ ಗೊತ್ತಾಗಿದೆ, ಅದು ರೆಕಾರ್ಡ್ಗೂ ಹೋಗಿದೆ. ಹೇಳ್ತಾ ಇರೋದ್ರಿಂದಾಗಿ ಸಂವಿಧಾನ ಬಾಹಿರ ಅಂತ ಹೇಳುವಂತದ್ದು ಇದೆ. ಓದಿರೋದು ರೆಕಾರ್ಡ್ಗೆ ಹೋಗಿದೆಯಲ್ಲ, ಹೋಗಿದೆಯಲ್ಲ. ಉದಯವಾಣಿ ಪತ್ರಿಕೆ ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಗುರುವಾರ ಐತಿಹಾಸಿಕ ಕಳಂಕವೊಂದಕ್ಕೆ ಸಾಕ್ಷಿಯಾಯಿತು. ಇದು ರಾಜ್ಯದ ಜನತೆಗೆ ಬಗೆದ ಸಾರ್ವತ್ರಿಕ ದ್ರೋಹವಲ್ಲದೆ ಇನ್ನೇನಲ್ಲ. ರಾಜಕೀಯ ಪ್ರತಿಷ್ಠೆಗಾಗಿ ಪ್ರಜಾಪ್ರಭುತ್ವದ ಶಾಸನ ಸಭೆಗಳ ಘನತೆ ಗೌರವಗಳಿಗೆ ಕುಂದು ತರುವುದು ಸರಿಯಲ್ಲ. ಇದು ಉದಯವಾಣಿ ಬರೆದಿರ್ತಕ್ಕಂಥ ಎಡಿಟೋರಿಯಲ್. ಆಮೇಲೆ ವಿಜಯವಾಣಿ ಎಡಿಟೋರಿಯಲ್ ನಿಮಗೆಲ್ಲ ಗೊತ್ತಿದೆ. ಇದು ಎಲ್ಲ ಪತ್ರಿಕೆ ಯಾರದು ಏನು ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ರಾಜ್ಯಪಾಲರು ಸಂವಿಧಾನಿಕ ಹುದ್ದೆಗಿಂತಲೂ ಹೆಚ್ಚಾಗಿ ರಾಜಕೀಯ ಏಜೆಂಟ್ರಂತೆ ವರ್ತಿಸಿರುವುದೇ ಎಲ್ಲ ಅಹಿತಕರ ವಿದ್ಯಮಾನಗಳಿಗೆ ಕಾರಣವಾಗಿದೆ. ಆಮೇಲೆ ಕನ್ನಡಪ್ರಭ, ರಾಜ್ಯಪಾಲರು ಪೂರ್ಣ ಭಾಷಣ ಓದದೇ ಇದ್ದ ವಿಷಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಯಿತು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೌಹಾರ್ದಯುತ ಕಾರ್ಯನಿರ್ವಹಣೆ ನಡೆಯಬೇಕೆಂಬುದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಜನರ ಆಶಯ. ಇದು ಕನ್ನಡಪ್ರಭದ್ದು. ಆಮೇಲೆ ಇಂಗ್ಲಿಷ್ ಪತ್ರಿಕೆ ಡೆಕ್ಕನ್ ಹೆರಾಲ್ಡ್, ಇವರ ಎಡಿಟೋರಿಯಲ್ನಲ್ಲಿ ಹಿಂಗೆ ಬರೆದಿದ್ದಾರೆ: The state government has the right to criticize the central government. The state government has the right to criticize the central government
and the governor has no authority to disapprove of this criticism. Any obstructionist office that is guided by political interest and gets in the way of an elected state government has no place in federal system. This is Deccan Herald our editorial. While New Indian Express, our editorial. Together, these incidents reopen fundamental questions about the presidential appointee's role within India's federal structure. Article 163 mandates that governors act on the aid and advice of the Council of Ministers, except in narrowly defined discretionary areas. This exception, though constitutionally sanctioned, has become the fulcrum of repeated disputes. Governors are expected to function in step with an executive accountable to the legislature. Yet, political alignments often unsettle this balance. ಅದರಿಂದ ಮಾನ್ಯ ಸಭಾಪತಿಯವರೇ, ಇವೆಲ್ಲ ನಾನು ಹೇಳಿದ್ರೆ ರಾಜಕೀಯವಾಗಿ ತಗೊಳ್ಳಿಕ್ಕೆ ಇದು ಮಾಡ್ತಾರೆ. ಇದು ನನ್ನ ಅಭಿಪ್ರಾಯ ಅಲ್ಲ. ಇವೆಲ್ಲ ಪತ್ರಿಕೆಗಳು, ಮೇನ್ ಪತ್ರಿಕೆಗಳು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ಕಾನೂನು ಮುಖ್ಯವೋ ಅಥವಾ ಎಡಿಟೋರಿಯಲ್ಸ್ ಮುಖ್ಯವೋ? ಅಭಿಪ್ರಾಯ ಹೇಳಿದಪ್ಪ, ಕಾನೂನೇ ಮುಖ್ಯ. ಅವರ ಅಭಿಪ್ರಾಯ ಎಡಿಟೋರಿಯಲ್ ಸಂಪಾದಕ್ಕೆ ಒಂದು ಗೌರವ ಇದೆ. ಪತ್ರಿಕೆಗಳ ಅಭಿಪ್ರಾಯ ಎಡಿಟೋರಿಯಲ್ ಭಾರಿ ಇಂಪಾರ್ಟೆಂಟ್. ಕಾನೂನು ಎಷ್ಟು ಇಂಪಾರ್ಟೆಂಟ್. ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಇದು ಬಂದಾಗ ಇಲ್ಲಿ ನೋಡಿ, ಅನದರ್ ಕಲ್ಕತ್ತಾ ಹೈಕೋರ್ಟ್ ರೂಲಿಂಗ್ ಸಜೆಸ್ಟೆಡ್ ಎ ಗವರ್ನರ್ ಮೈ ಒಂದ್ ನಿಮಿಷ ಸರ್, ಎಕ್ಸರ್ಸೈಸ್ ಡಿಸ್ಕ್ರಿಷನ್ ಟು ಒಮಿಟ್ irrelevant matter that does not deal with the government policy. ಅಲ್ಲ, ಬರ್ದದ್ದನ್ನು ಓದಾಗತ್ತಾರ ಅವ್ರು, ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ? ಅಲ್ಲಲ್ಲ, ಗವರ್ಮೆಂಟ್ ಪಾಲಿಸಿ ಗವರ್ನರ್ ಓದ್ಬೇಕಲ್ಲ ಅಂತ ಹೇಳಿ ಕೋರ್ಟೇ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಇದು, ಕೋರ್ಟ್ನ ಆದೇಶ, ಇದು ಕೋರ್ಟ್ ಆದೇಶ. ಈ ಕಾನ್ಸ್ಟಿಟ್ಯೂಷನ್ ಮುಖ್ಯ ಅಲ್ಲ, ಇದು ಆಮೇಲೆ ಎಡಿಟೋರಿಯಲ್ ಬಂದಿದೆ, ಅದನ್ನ ಉಲ್ಲೇಖ ಮಾಡಿದ್ದಾರೆ. ನೀವೇ ರವಿ ಮುಖ್ಯಮಂತ್ರಿ ಸಭಾಪತಿಗಳೇ, ಸರ್ಕಾರ ತಪ್ಪು ಭಾಷಣವನ್ನ ಬರ್ಕೊಟ್ಟಾಗ್ಲೂ ಕೂಡ ರಾಜ್ಯಪಾಲರು ಓದ್ಬೇಕಾ? ಒಂದ್ ನಿಮಿಷ ತಪ್ಪು ಭಾಷಣ ಕೊಟ್ಟಾಗ್ಲೂ ರಾಜ್ಯಪಾಲರು ಓದ್ಬೇಕಾ? ಮಾನ್ಯ ಸಭಾಪತಿಗಳೇ, ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡತಕ್ಕಂತ ಒಂದು ಷಡ್ಯಂತ್ರಕ್ಕೆ ರಾಜ್ಯಪಾಲರು ಬಲಿ ಆಗ್ಬೇಕಾ? ರಾಜ್ಯಪಾಲರು ಬಲಿ ಆಗ್ಬೇಕಾ? ಕೊಡ್ರಿ. ಮಾನ್ಯ ಅಧ್ಯಕ್ಷರೇ, ಹೇಳಿ. ಮಾನ್ಯ ವಿರೋಧ ಪಕ್ಷ ಒಂದು ತಪ್ಪು ಕಲ್ಪನೆಯನ್ನು ರವಿ ಮಾಡಿ ಕೊಡಂಗಿಲ್ಲ, ನಿನಗೆ ಹಗಲೆಲ್ಲ ಕೊಡಂಗಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಮಾತಾಡೋದು ಕುತ್ಕೊಳ್ಳಿ.
ಸನ್ಮಾನ್ಯ ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳು 2011ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ಹೇಳಿದ ವಿಷಯ ಕೂತ್ಕೊಳ್ಳಿ. ನೀವು ಕೊಡಂಗಿಲ್ಲ ಅಂದ್ರೆ ಈ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ 2011ನೇ ಇಸ್ವಿನಲ್ಲಿ ಜೂನ್ 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಅವತ್ತಿನ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ಹೇಳ್ಬೇಕಲ್ಲ. ಕೇಳ್ತಿಲ್ಲ, ಲಾ ಮಿನಿಸ್ಟರ್ ಮಾತಾಡ್ತಾರೋ ಕೊಡಂಗಿಲ್ಲ, ಕುತ್ಕೋ ಅಂತ ಹೇಳಿ ತಲೆ ಸ್ವಲ್ಪ ಹಗರಿಟ್ಕೋ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಚರ್ಚೆ ನಡೆದಿದ್ದೇನು? ಮಾನ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾವಾಣಿ, ವಿಜಯವಾಣಿ, ಉದಯವಾಣಿ, ವಾರ್ತಾಭಾರತಿ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್ದ ಸಂಪಾದಕೀಯದ ಕೆಲವು ಭಾಗಗಳನ್ನು, ತುಣುಕುಗಳನ್ನು ಓದಿ ಹೇಳಿದರು. He is not defending the case on the basis of editorial. Editorials are written in response to 176(1) and 163. ಸಂವಿಧಾನವನ್ನು ಡಿಫೆಂಡ್ ಮಾಡಿ ಪತ್ರಿಕೆಯವರು ಬರೆದಿರ್ತಕ್ಕಂಥ ಸಂಪಾದಕೀಯ ಏನು ಬಂತು ಅನ್ನೋದನ್ನು ಈ ಸದನದ ಗಮನಕ್ಕೆ ತರ್ತಾ ಇದ್ದಾರೆ. ಅದು ನಮ್ಮ ಡಿಫೆನ್ಸ್ ಅಲ್ಲ. ಈ ಎಲ್ಲ ಆ್ಯಕ್ಷನ್ ಆದಮೇಲೆ ಏನು ಅಭಿಪ್ರಾಯ ಪಟ್ಟಿದ್ದಾರೆ, ಇಂಟೆಲೆಕ್ಚುವಲ್ಸ್ ಏನು ಅಭಿಪ್ರಾಯ ಪಟ್ಟಿದ್ದಾರೆ, ಪತ್ರಿಕೆಯವರು ಏನು ಅಭಿಪ್ರಾಯ ಪಟ್ಟಿದ್ದಾರೆ, ಹೇಗೆ ನೀವು 176(1) ನೀವು ಡಿಸ್ಕ್ರಿಷನಲ್, ದೆರ್ ಆರ್ ಸಮ್ ಡಿಸ್ಕ್ರಿಷನ್ಸ್ ಆಫ್ ದಿ ಗವರ್ನರ್ ಯಾವಾಗ ಬರುತ್ತೆ? ಈ ಸರ್ಕಾರ ಡಿಸ್ಮಿಸ್ ಮಾಡೋ ಮುಂದೆ ಬರ್ತದೆ, ಸರ್ಕಾರವನ್ನು ಸ್ಥಾಪನೆ ಮಾಡೋ ಮುಂದೆ ಬರ್ತದೆ, ಅಥವಾ ಕೆಲವು ಅವ್ರ ಮೇಲೆ ಯಾವುದಾದ್ರೂ ಆಪಾದನೆ ಮಾಡಿ ಅದನ್ನು ನಾವು ಸೇರಿಸ್ರಿ ಅಂತ ಅಂದಿದ್ವಿ ಅಂದರೆ ಅವಾಗ ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಪ್ರತಿಷ್ಠಿತ ಜಜ್ಮೆಂಟ್ನೊಳಗೆ ಗವರ್ನರ್ ಮೇಲೆ ಇರ್ತಕ್ಕಂಥ ಯಾವುದೇ ರೀತಿಯ ಆಪಾದನೆಯನ್ನು ಗವರ್ನರ್ ಓದೋದು ಬಿಟ್ಟರೆ ಏನೂ ತಕರಾರಿಲ್ಲ. ಅಥವಾ ಯಾವುದಾದ್ರೂ ವಿಶೇಷ ಸಂದರ್ಭದೊಳಗೆ ಕೆಲವು ಸೆಂಟೆನ್ಸ್ಗಳನ್ನು, ಶಬ್ದಗಳನ್ನು ಅವ್ರು ಬಿಡ್ಬೋದು ಅಂತ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ. ಯಾವ ಇದಕ್ಕೆ ಲಾಗೂ ಆಗೋದಿಲ್ಲ. ಈಗ ಲಾಗೂ ಆಗಬೇಕಾದದ್ದು ನಾವೇನು 122 ಪ್ಯಾರಾ ಕೊಟ್ಟಿದ್ವಿ. 172 ಪ್ಯಾರಾದೊಳಗೆ ಕೆಲವು ಲೈನ್ಗಳನ್ನು ಓದಿದರು. ಅಷ್ಟೇ ಅಲ್ಲ, ಆ ಲೈನ್ನೊಳಗೂ ಜೈ ಸಂವಿಧಾನ ಅಂತ ಓದಲಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ರಾಷ್ಟ್ರಗೀತೆ ಸಲುವಾಗಿ ಏನಾಯಿತು ಅನ್ನೋದನ್ನು ಹೇಳಿದರು. 121 ಪ್ಯಾರಾಗಳನ್ನು ಕೈ ಬಿಟ್ಟಿದ್ದನ್ನು ಹೇಳಿದರು. ಅದಕ್ಕೆ ಇದೆಲ್ಲದಕ್ಕೆ ಏನು ಅಭಿಪ್ರಾಯ ನಮ್ಮದು ಅಂಥೇಳಿ ಪತ್ರಿಕೆಯವರು ಕೊಟ್ಟಿದ್ದಾರೆ. ಅದನ್ನು ವಿವರಿಸಿ ಹೇಳಿದ್ದಾರೆ ಹೊರತು ಅದನ್ನು ನಾವು ಡಿಫೆನ್ಸ್ ತೊಗೊಳ್ತಾ ಇಲ್ಲ. ಅವರ್ ಹೋಲ್ ಡಿಫೆನ್ಸ್ ಈಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 163 ಇರಲಿ, 176(1) ಇರಲಿ, 51 ಇರಲಿ, ರಾಷ್ಟ್ರಗೀತೆಗೆ ಹೆಂಗೆ ನಾವು ಗೌರವ ಕೊಡಬೇಕು ಅನ್ನೋದು. ವಿ ಆರ್ ಬೇಸಿಂಗ್ ಅವರ್ ಹೋಲ್ ಆರ್ಗ್ಯುಮೆಂಟ್ ಆನ್ ದ ಬೇಸಿಸ್ ಆಫ್ ಆರ್ಟಿಕಲ್ 51, ಆರ್ಟಿಕಲ್ 176(1) ಆ್ಯಂಡ್ 163. ಆ ಹಿನ್ನೆಲೆಯೊಳಗೆ ಈ ಎಲ್ಲ ಪತ್ರಿಕೆಗಳ ಏನು ಒಕ್ಕಣಿ ಅಭಿಪ್ರಾಯ ಇದೆ ಅದನ್ನು ಅವರು ಇಲ್ಲಿ ಇರಿಸಿದ್ದಾರೆ. ಪ್ರತಾಪ್ ಸಿಂಹ ನಾಯ್ಕ್, ಒಂದು ನಿಮಿಷ ರೀ. ವಿರೋಧ ಪಕ್ಷ ನಾಯಕರೇ ಅನ್ನೋದನ್ನ ನಾವು ಹೇಳಿದ್ದೇವೆ. ಜೊತೆಗೆ ನೋಡಿ, ಇಲ್ಲಿ ಸರ್ಕಾರಿ ಆಯೋಗದ ಜಿಜ್ಞಾಸೆ ಇಲ್ಲ. ಸಾಂವಿಧಾನಿಕ ಉಲ್ಲಂಘನೆ ಅಲ್ಲ. ಒಂದು ನಿಮಿಷ ರೀ. ಇದು ಇದೆಯಲ್ಲ, ಇದು ನೀವೇನಾದ್ರೆ ನೋಡಿ, ಅಚೀವ್ಮೆಂಟ್ಸ್, ಪಾಲಿಸಿ, ಪ್ರೋಗ್ರಾಮ್ಸ್ ಅಂಡ್ ಯಾವ ಕಡ್ತಕೋಬಾರ್ದು, ನಾನು ಅನುಮತಿ ಇಲ್ಲ. ಮತ್ತೆ ಯಾವ ಕಡ್ತಕೋಬಾರ್ದು. ಕೂಡಿ ನಾಯಕರೇ, ಮಾನ್ಯ ಅಧ್ಯಕ್ಷರೇ, ಮಾತಾಡಿ. ಸಭಾಪತಿಯವರೇ, ಕೂಡಿ ಅಡ್ಡಾಡಿ ಮಾತಾಡಿ. ಆಯ್ತು, ಆಮೇಲೆ ಕೊಡ್ತೀನಿ. ಕೂಡಿ ನೀವು ಬರ್ದಿಟ್ಕೋರಿ. ನಾನು ಪತ್ರಿಕೆಗಳ ಅಭಿಪ್ರಾಯವನ್ನು ಸಮರ್ಥನೆ ಮಾಡ್ಕೊತಾ ಇಲ್ಲ, ಅಥವಾ ನನ್ನ ಡಿಫೆನ್ಸ್ಗೋಸ್ಕರ ಅವನ್ನ ಬಳಸ್ಕೊತಾ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದೀನಿ ಅಷ್ಟೇ. ಅವ್ರ ಅಭಿಪ್ರಾಯ ಹೇಳಿದ್ದೀನಿ. ಅದು ಏನಪ್ಪ ನೀನು
ಯಾಕೆ ಹೇಳ್ತೀರಿ ಅಲ್ಲ, ನೀವು? ಈಗ ಸಭಾಪತಿಗಳು ಅವಕಾಶ ಅಲ್ಲಲ್ಲ, ಯಾಕೆ ಹೇಳ್ತೀರಿ ನೀವು? ಅಲ್ಲ ಅವಕಾಶ ಕೊಟ್ಟಾಗ ಹೇಳ್ಬೇಕು. ಕೊಟ್ಟಾಗ ಹೇಳ್ತೀನಿ, ಕೊಡಿ, ಕೊಡಾಗತ್ರ ಕೊಡ್ತೀನಿ, ಅವಧಿಗೆ ಆಗ್ಲಿಂದ ಕೊಡ್ತೀನಿ, ನಾ ಕೊನೆಗೆ ಕೊಡ್ತೀನಿ, ಮಾತು ಮುಗಿಯೋಣ ಕೊಡ್ತೀನಿ, ಭಾಷಣ ಮುಗಿಲಿ ಕೊಡ್ತೀನಿ. ಮಾನ್ಯ ಸಭಾಪತಿಯವರೇ, ನಾ ಬರ್ಕೊಂಡಿರ್ತೀನಿ ಎಲ್ಲ ಸರ್. ನಾನು 23ನೇ ತಾರೀಕು ಬರೆದಿರ್ತಕ್ಕಂಥ ಎಡಿಟೋರಿಯಲ್ಗಳು ಅವರ ಸಾರಾಂಶಗಳನ್ನು ಹೇಳಿದ್ದೇನೆ ಅಷ್ಟೇನೆ. ಅದು ಅವರ ಅಭಿಪ್ರಾಯ. ಅದಕ್ಕೆ ರಾಜ್ಯಪಾಲರ ನಡವಳಿಕೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಆ ಹುದ್ದೆ ಬಗ್ಗೆ ಗೌರವ ಇದೆ ನನಗೆ. ಅದಕ್ಕೋಸ್ಕರನೇ ಒಂದನೇ ಸಲ್ಲಿಸೋದು ನಾವು. ಈಗ ಸರ್ಕಾರ ಒಂದನೇ ಸಲ್ಲಿಸ್ತಾ ಇರೋದು ಯಾಕೆ? ಅವ್ರಿಗೆ ನಾನು ಇನ್ಫ್ಯಾಕ್ಟ್ ಅವರು ಭಾಷಣ ಓದಿದ್ರು ಕೂಡ ರಾಷ್ಟ್ರಗೀತೆ ಹಾಡಕ್ಕೂ ಮುಂಚಿತವಾಗಿ ಹೊರಟೋದ್ರು ಕೂಡ ಹಿಂದ್ಗಡೆನೆ ಓಡಿದ್ದೀನಿ ನಾನು. ಹಿಂದ್ಗಡೆ ಓಡಿ ನಾನು ಇವ್ರನ್ನೂ ಕರ್ಕೊಂಡು ಹೋಗಿದ್ದೀನಿ, ಎಚ್ ಕೆ ಪಾಟೀಲ್ರನ್ನು ಕೂಡ ಕರ್ಕೊಂಡು ಹೋಗಿದ್ದೀನಿ. ಅವ್ರ ಸ್ಥಳದಲ್ಲೇ ನಿಂತಿದ್ರು, ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ದೀನಿ ನಾನು. ಹೋಗಿ ಅವ್ರಿಗೆ ಕಾರ್ ಹತ್ಸಿ ಶೇಕ್ ಹ್ಯಾಂಡ್ ಮಾಡಿ ಬಂದಿದ್ದೀನಿ. ಗೊತ್ತಾಯ್ತಾ? ನಾವು ರಾಜ್ಯಪಾಲರ ಹುದ್ದೆ ಬಗ್ಗೆ ಅಗೌರವವಾಗಿ ನಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಅವರು ಮಾಡಿದ್ದಲ್ಲ. ನಾನು ಏನೇನು ಹೇಳ್ತೀನಿ ಅಂತಂದ್ರೆ, ನಾವು ಏನು ಹೇಳಿದ್ದೋ ಸಂವಿಧಾನಕ್ಕೆ ವಿರುದ್ಧವಾದಂಥ ವಿಚಾರ ಹೇಳಿದ್ವಾ, ಅಥವಾ ಕೇಂದ್ರ ಸರ್ಕಾರಕ್ಕೆ ವಿರುದ್ಧವಾದಂಥ ಆಪಾದನೆಗಳನ್ನೇನಾದ್ರು ಮಾಡಿದ್ವಾ? ನಡು ಮಾತಾಡಬೇಡ್ರಿ. ರಾಜ್ಯಪಾಲರು ಓಡೋಗ್ಬಿಟ್ರು ಅಂದ್ರು, ಅದನ್ನು ಪ್ರಶ್ನೆ ಮಾಡಿದ್ವಿ ನಾವು. ಅದು ಬೇರೆ ವಿಚಾರ, ಪ್ರಶ್ನೆ ಮಾಡಿಲ್ಲ, ಅದು ಬೇರೆ ವಿಚಾರ. ನಾನು ಮಾನ್ಯ ಸಭಾಧ್ಯಕ್ಷ, ಈಗ ಪ್ಯಾರಾ 25 ಓದಿ, ಗವರ್ನರ್ಸ್ ಅಡ್ರೆಸ್ನಲ್ಲಿ ಪ್ಯಾರಾ 25 ಬೆಳೆ ಹಾನಿ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ. ಅದು ಹೇಳ್ಬೇಕಾ ಬೇಡ? ಬೆಳೆ ಹಾನಿ ಬಗ್ಗೆ 615 ಕೋಟಿ ರೂಪಾಯಿ ಬೆಳೆ ಹಾನಿಗೆ ಕೇಳಿದ್ದೀವಿ. 1522 ಕೋಟಿ ಮೂಲಭೂತ ಸೌಕರ್ಯಗಳ ಸ್ಥಾಪನೆಗೆ ಕೇಳಿದ್ದೀವಿ. ಅದನ್ನ ಹೇಳಿದ್ರೆ ಅದು ರಾಜ್ಯಾಂಗಕ್ಕೆ ವಿರುದ್ಧ ಆಗಿದೆಯಾ? ಈಗ ಮಾನ್ಯ ಸಭಾಪತಿಯವರೇ, ಇದನ್ನು ಹಿಂದೆನೂ ಕೂಡ ನಡೆದಿದೆ. ಹಿಂದಿನ ಸರ್ಕಾರಗಳು ಹೇಳಿಲ್ವಾ? ಕೇಂದ್ರ ಸರ್ಕಾರನ ಕ್ರಿಟಿಸೈಸ್ ಮಾಡಿಲ್ವಾ? ಹಿಂದಿನ ಸರ್ಕಾರಗಳು ಕ್ರಿಟಿಸೈಸ್ ಮಾಡಿಲ್ವಾ? ಮ್ಯಾಟರ್ ಆಫ್ ಫ್ಯಾಕ್ಟ್. ಕೇಳಿ ಚಲೋದಿ ಮೊದಲು ಕೂಡ ಓದಿದಾರಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಮಾನ್ಯ ಸಭಾಪತಿಯವರೇ, ಈಗ ಫಾರ್ ಎಕ್ಸಾಂಪಲ್ ರಾಜ್ಯಪಾಲರು ನಾವು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ಅಂತ ಹೇಳ್ತೀವಿ, ಭಾಷಣದಲ್ಲಿ ಹೇಳ್ತೀವಿ. ಅದು ವಿರುದ್ಧ, ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಫ್ಯಾಕ್ಟ್ ಹೇಳಿದ್ರೆ ಯಾಕೆ ಇವ್ರಿಗೆ ವಿರುದ್ಧ ಆಗುತ್ತಂಥದ್ದು ಅಥವಾ ರಾಜ್ಯಪಾಲರು ಓದದೇ ಇರ್ತಕ್ಕಂಥ ಪರಿಸ್ಥಿತಿ ಏನು ಯಾಕೆ ಬರ್ತದೆ? ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳಿದ್ನಲ್ಲ, 615 ಕೋಟಿ ಬೆಳೆ ಹಾನಿಗೆ ಕೊಡಬೇಕು ಅಂತ ಹೇಳಿದ್ದೀವಿ. 1522 ಕೋಟಿ ಮೂಲಭೂತ ಸೌಕರ್ಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಬೇಕು ಅಂತ ಕೊಟ್ಟಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಇವತ್ತಿನವ್ರಿಗೆ ದುಡ್ಡು ಬಂದಿಲ್ಲ. ಇದು ಹೇಳ್ಬೇಕಾ ಬೇಡ? ಈ ರಾಜ್ಯದ ಹಿತ ಕಾಪಾಡ್ತಕ್ಕಂಥದ್ದು. ಈಗ ನೀವು ಯಾವುದೇ ಪಕ್ಷದಿಂದ ಗೆದ್ದಿರಿ, ರಾಜ್ಯದ ಹಿತ ಕಾಪಾಡೋದು ಬಹಳ ಮುಖ್ಯ ಅಲ್ಲ? ನಮ್ಮ ಜವಾಬ್ದಾರಿ ಅಲ್ಲ? ಅದಕ್ಕೋಸ್ಕರ ರಾಜ್ಯದ ಹಿತ ಕಾಪಾಡಲಿಕ್ಕೋಸ್ಕರವಾಗಿ ನಾವು ನಮ್ಮ ಸರ್ಕಾರದ ಕರ್ತವ್ಯವನ್ನು ನಿರ್ವಹಿಸಬೇಕಲ್ಲ. ನಾವು ಜನರ ಹಿತ ಕಾಪಾಡ್ತಕ್ಕಂಥದ್ದು, ರಾಜ್ಯದ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ.
ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದೀಗ. ಫಾರ್ ಎಕ್ಸಾಂಪಲ್, ಈಗ JJMನಲ್ಲಿ 2050% 50% ಇದೆ, 50-50 ಇದೆ. ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. 24-25ರಲ್ಲಿ 13,000 ಕೋಟಿನೇ ಕೊಟ್ಟಿಲ್ಲ. ಹೇಳ್ಬೇಕಾ ಬೇಡ? 13,000 ಕೋಟಿ, 13,004 ಕೋಟಿ ಬರಬೇಕು. ಅದು ಹೇಳ್ಬೇಕಾ ಬೇಡ? ಆಮೇಲೆ ಅಪ್ಪರ್ ಭದ್ರಾ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಗಳು ಬಜೆಟ್ನಲ್ಲಿ ಹೇಳಿದ್ರಲ್ಲ 2023-24, ಅದು ಹೇಳ್ಬೇಕಾ ಬೇಡ? 23-24ರಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅಪ್ಪರ್ ಭದ್ರಾಕ್ಕೆ. ಬಜೆಟ್ನಲ್ಲಿ ಘೋಷಣೆ ಮಾಡದ್ದು. ಇಟ್ಸ್ ಎ ಪಾರ್ಟ್ ಆಫ್ ದಿ ಬಜೆಟ್, ಸೆಂಟ್ರಲ್ ಗವರ್ಮೆಂಟ್. ಇಲ್ಲಿ ಬೊಮ್ಮಾಯಿ ಅವರು 23-24ರಲ್ಲಿ ಕೊನೆ ಬಜೆಟ್ ಮಂಡಿಸಿದ್ರಲ್ಲ ಬಸವರಾಜ ಬೊಮ್ಮಾಯಿ ಅವರು, ಆ ಬಜೆಟ್ನಲ್ಲಿ ಹೇಳಿದ್ದಾರೆ ನೋಡಿ, ನೀವು ತೆಗೆದು ನೋಡಿ ಬಜೆಟ್ ಪುಸ್ತಕನ, ಕೇಂದ್ರದ ಬಜೆಟ್ ಪುಸ್ತಕ ತೆಗೆದು ನೋಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ಇಟ್ ಇಸ್ ನಾಟ್ ಎ ಫ್ಯಾಕ್ಟ್. ಅದನ್ನು ಕೇಳಬಾರ್ದ? ಇದನ್ನ ಗವರ್ನರ್ ಓದಬೇಕಾ ಬೇಡ? ಇಸ್ ಇಟ್ ಅಗೇನ್ಸ್ಟ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಇಸ್ ಇಟ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸಿಟಿಸನ್ಸ್ ಆಫ್ ದಿ ಸ್ಟೇಟ್? ನಮ್ಮ ಸ್ಟೇಟ್ಗೆ ಅಗತ್ಯ ಇರ್ತಕ್ಕಂಥದ್ದನ್ನ ಕೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸುಮಾರು ಈಗ ನಾವು ನೋಡಿ, ಇದು 5,300 ಕೋಟಿ ಆಯ್ತಾ? ಇನ್ನೊಂದು 14 ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ 4.71% ಕೊಟ್ಟಿದ್ರು. 14 ಫೈನಾನ್ಸ್ ಕಮಿಷನ್. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ 3.64% ಕೊಟ್ಟರು. Is it not an injustice? Cost to state? ಇದನ್ನ ಹೇಳಿದ್ರೆ ಇದು ಸಂವಿಧಾನ ವಿರೋಧಿ ಹೆಂಗಾಗ್ತದೆ? ಅಥವಾ ಕೇಂದ್ರ ಸರ್ಕಾರಕ್ಕೆ ಬೈದಾಗ ಹೆಂಗಾಗ್ತದೆ? ಆರೋಪ ಮಾಡಿದಾಗ ಹೆಂಗಾಗ್ತದೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, 15 ಫೈನಾನ್ಸ್ ಕಮಿಷನ್ನಲ್ಲಿ ಶಿಫಾರಸ್ ಮಾಡ್ತಾರೆ, ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅಂತ ಶಿಫಾರಸ್ ಮಾಡ್ತಾರೆ. ಕರ್ನಾಟಕ, ತೆಲಂಗಾಣ, ಇನ್ನೊಂದು ರಾಜ್ಯ ಯಾವುದು? ತ್ರಿಪುರಾ. 3 ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳ್ತಾರೆ. ನಮ್ಮ ರಾಜ್ಯಕ್ಕೆ ಶಿಫಾರಸ್ ಮಾಡಿದ್ದು ವಿಶೇಷ ಗ್ರಾಂಟ್ಸು 5,495 ಕೋಟಿ. 5,495 ಕೋಟಿ ವಿಶೇಷ ಅನುದಾನ ಅಂತ ಹೇಳಿರ್ತಾರೆ. ಇದನ್ನ ಕೇಳಬಾರ್ದ? ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಕೆರೆಗಳ ಅಭಿವೃದ್ಧಿಗೆ, ಬೆಂಗಳೂರಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು ಎಷ್ಟಾಯ್ತು? 11,495 ಕೋಟಿ. 11,495 ಕೋಟಿ. ಇದು ಕೇಳಬೇಕಾ ಬೇಡ? ಇವೆಲ್ಲ ನಿಮಗೆ ನೋಡಿ ಹೇಳ್ತೀನಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ಶಿಫಾರಸು ಮಾಡಲಾದ ಅನುದಾನ 5,300 ಕೋಟಿ ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ವಿಶೇಷ ಅನುದಾನ 5,495 ಕೋಟಿ. ಆಮೇಲೆ 15ನೇ ಹಣಕಾಸು ಆಯೋಗದಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಶಿಫಾರಸು ಮಾಡಲಾದ ಅನುದಾನ 6,000 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ಆರೋಗ್ಯ ಅನುದಾನ 874 ಕೋಟಿ.
15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 774 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 1028 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಿಂದಾದ ನಷ್ಟ 80,000 ಕೋಟಿ. NDRF ಬೇಡಿಕೆ 7,264 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಹೆಚ್ಚುವರಿ ಭರಿಸಿದ್ದು 10,524 ಕೋಟಿ. ಸೆಸ್ ಮತ್ತು ಸರ್ಚಾರ್ಜ್ಗಳಿಂದ ನಷ್ಟ ಆದದ್ದು 8,300 ಕೋಟಿ. ಒಟ್ಟು 15ನೇ ಹಣಕಾಸಿನ ಆಯೋಗದಿಂದ ರಾಜ್ಯ ಸರ್ಕಾರಕ್ಕೆ 1,25,559 ಕೋಟಿ ನಷ್ಟ ಆಗಿದೆ. ಇದು ಕೇಳಬೇಕಾ ಬೇಡ? ಇದು ನೀವು ಕೇಳಬೇಕಲ್ವಾ? ಆಯಿತು, ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ. 23-24 15ನೇ ಹಣಕಾಸಿನ ಆಯೋಗ ಬಂದದ್ದು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ನಾವು ಕೇಳಬಾರ್ದು, ರಾಜ್ಯಪಾಲರು ಓದಬಾರ್ದು ಅಂತಂದ್ರೆ ಎಲ್ಲಿದೆ? ಇದು ಸಂವಿಧಾನಕ್ಕೆ ಪರವಾಗಿದೆಯಾ? ಸಂವಿಧಾನದ ರೀತಿ ಇದೆಯಾ? ಇದನ್ನ ಕೇಳಿದ್ದೀವಿ ಅಷ್ಟೇ. ಇದನ್ನ ಕೇಳಿದ್ರೆ ರಾಜ್ಯಪಾಲರು ಓದಬಾರ್ದು ಅಂತಕ್ಕಂಥ ಮಾತುಗಳಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ ಅಂತೇಳಿ ನನಗನ್ಸುತ್ತೆ. ಹಾಗಾದ್ರೆ ತಾವು ವಿರೋಧ ಮಾಡ್ದಂಗಾಯ್ತು. ಅದು ನೀವು ವಿರೋಧ ಮಾಡ್ದಂಗಾಯ್ತು, ಒಂದಿನ ತಿಳಿಸ್ದಂಗಾಗಲ್ಲ. ಆಮೇಲೆ ಬೇಡವಾ? ಅಲ್ಲಲ್ಲ, ಈಗ ಇದೆಲ್ಲ ನೀವು ಬರ್ಕೊಟ್ಟಿದ್ರೆ ಅವ್ರು ಓದಬಾರ್ದು ಅಂತ ನಾವ್ ಹೇಳೋದಿಲ್ಲ. ಇದೆಲ್ಲ ಬರ್ಕೊಟ್ಟಿಲ್ಲ. ಆಗಿದ್ದೇನಂದ್ರೆ 11 ಪ್ಯಾರಾಗಳಲ್ಲಿ ಇರ್ತಕ್ಕಂಥದ್ದು ಇದನ್ನು ಒಮಿಟ್ ಮಾಡಿ ನಾನು ಓದ್ತೀನಿ ಅಂದ್ರು. ಅದಾಗಿಲ್ಲ. ಈಗ 23-24ರ ಯೋಜನೆಗಳಿಗೆ ತಾವು ಕೂಡ ಕೊಟ್ಟಿರೋದು 50%. ತಾವು ಕೂಡ ಕೊಟ್ಟಿರೋದು 55%. ಅವ್ರು ಹೇಳಿರೋದು ಯಾವ ಕೇಂದ್ರ ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಅವರು 15ನೇ ಹಣಕಾಸಿನ ಕ್ಯಾಲ್ಕುಲೇಷನ್ ಕೇಳಿ, ನಾನು ಹೇಳ್ತೀನಿ ನಿಮಗೆ. ಮುಖ್ಯಮಂತ್ರಿ ಭಾಷಣ ಮಾಡಂತಿರೋ ಬೇಡ ಅಂತಿರೋ ನಾನು ಬರ್ಕೊಂಡಿನಿ, ನೋಡಿದೆ. ಪ್ರತಾಪ್ ಸಿಂಹ ನಾಯ್ಕ್, ನವೀನ್, CT ರವಿ, ಪುಟ್ಟಣ್ಣ, ವಿರೋಧ ಪಕ್ಷ ನಾಯಕ ಅರುಣ್, ನಿಮ್ಗೆ ಕೇಳಕ್ಕೆ ನಾನು ಕೊಡ್ತೀನಿ. ಆಮೇಲೆ ನೀವು ಇದನ್ನ ಮಾಡಿ. ಆಯ್ತು ಕೇಶವ್, ಕೂತ್ಕೊಳ್ಳಿ. ಈಗ ನಡು ಯಾರು ಹೇಳ್ಬೇಡಿ, ನಾನು ಅಲೋ ಮಾಡೋದಿಲ್ಲ. ನಡು ಯಾರು ಹೇಳ್ಬೇಡಿ, ಅಲೋ ಮಾಡಂಗಿಲ್ಲ. ಅಲೋ ಮಾಡಿದ್ರೆ ಕರ್ತಕೋಂಗಿಲ್ಲ. ಮುಖ್ಯಮಂತ್ರಿಗಳು ಪ್ರತಿ ಸಾರಿ ಹೇಳಿದ್ದಾರೆ. ಆಯ್ತ್ರಿ, ನೀವು ಮಾತಾಡಿ ಕೊನೆಗೆ. ಸಮಯ ಆಗುತ್ತದೆ. ಕುತ್ಕೊಳ್ಳಿ, ಕೇಳಿದ್ರೆ ಅದು ಗೊತ್ತಾಗುತ್ತೆ. ನೀವು ಬರ್ಕೊಳ್ಳಿ. ಎಷ್ಟೊತ್ತರ ನಾ ಕೊಡ್ತೀನಿ. ನನ್ನ ಜವಾಬ್ದಾರಿ ಕೊಡೋದು. ಗೊತ್ತಾಗಲ್ಲ ಅಂದೆ, ಗೊತ್ತಾಗಲ್ಲ. ಆಗ್ಲಿ ಗೊತ್ತಾಗಲಿ, ನಿಮ್ಗೇನ್ ಮಾಡೋದು? ನಾ ಹೇಳ್ತೀನಿ. ಇಲ್ಲ, ನಾ ಕೊಡುದಿಲ್ಲ ಅಂದ ಮಾತ್ರ. ನಾ ಕೊಡುದಿಲ್ಲ ಅಂದಾಗ ನೀವು ನೋಡಿ ಹೇಳ್ತೀನಿ ಕೇಳಿ. ನಾನು ಸಭಾಪತಿ ಆದಾಗ ಕೊಡುದಿಲ್ಲ ಅಂತ ತಿಳ್ತೀನಿ. ನೀವು ಕೇಳ್ತೀನಿ. ನೀನು ಹೆಸರು ಬರೆದಿಟ್ಕೊಂಡು ಕೇಳಕ್ಕೆ ನಿಮ್ಮ ಬರೆದಿಟ್ಕೊಂಡು ಹೇಳ್ತೀನಿ. ಯಾರು ನೋಡಿ ಹೇಳ್ಬೇಡ್ರಿ. ನಿಮಗೂ ಅಷ್ಟೇ. ಕೇಂದ್ರ ಸರ್ಕಾರನ ಕೇಳೋದು, ಅವ್ರ ಮೇಲೆ ಒತ್ತಡ ಹಾಕೋದು ಇವತ್ತಿನ ಈ ವಿಚಾರ ಏನಲ್ಲ. ರಾಜ್ಯಪಾಲರ ಭಾಷಣದಲ್ಲಿ ಮೊದಲಿಂದೂ ಬಂದಿದೆ. ಇದು ಮೊದಲಿಂದ ಬಂದಿದೆ. ಈಗ 2008 ನೀವು ತೆಗೆದು ನೋಡಿ ರಾಜ್ಯಪಾಲರ ಭಾಷಣ. 2008ರಲ್ಲಿ ಯಾರ ಸರ್ಕಾರ ಇತ್ತು? 2009ರಲ್ಲಿ ಯಾರ ಸರ್ಕಾರ ಇತ್ತು? ಅವತ್ತೇನು ಹೇಳಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ? ದಯಮಾಡಿ ಮಾನ್ಯ ಅಧ್ಯಕ್ಷರೇ, ನಾವು ರಾಜ್ಯಪಾಲರ ಭಾಷಣ ಕೇಂದ್ರ ಸರ್ಕಾರನ ಒತ್ತಾಯ ಮಾಡದೆ ಇನ್ಯಾರನ್ನು ಮಾಡಬೇಕು? ನಮಗೆ ಅನ್ಯಾಯ ಆದಾಗ ಸುಮ್ಮನೆ ಕೂತ್ಕೋಬೇಕಾ? ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಸೇಫ್ ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ
Karnataka. You have to safeguard the interest of the people of Karnataka. See, this is not correct. ನೀವು ಏನು ಕ್ಲಾರಿಫಿಕೇಶನ್ ಕೇಳಬೇಕು ಅದನ್ನು ಬರ್ಕೊಂಡು ಕೇಳಿ. ನಾನು ಭಾಷಣ ಮಾಡಿದ ಮೇಲೆ ಬರ್ಕೊಂಡು ಕೇಳಬಾರ್ದು ಅಂತ ಏನಿಲ್ಲ, ಕೇಳಿ. ಬಟ್ ಮಧ್ಯೆ ಎದ್ದು ನಿಂತುಕೊಳ್ಳೋದು, ಮಾತಾಡೋದು ಇವೆಲ್ಲ ಸರಿಯಾದಂಥ ಕ್ರಮ ಅಲ್ಲ ಅಲ್ವಾ? ನೋಡಿ, 2008ರಲ್ಲಿ ರಾಜ್ಯಪಾಲರ ಭಾಷಣ ಇದೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ತ್ವರಿತವಾಗಿ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದು ಸ್ಪಷ್ಟವಾಗಿ ಹೇಳಲಾಗಿತ್ತು. 2009ರ ಭಾಷಣದಲ್ಲಿ ರಾಜ್ಯದಲ್ಲಿ ಕೈಗೊಂಡಿರುವ ರೈಲ್ವೆ ಯೋಜನೆಗಳನ್ನು ತುರ್ತಾಗಿ ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಲಾಗಿತ್ತು. ಭಾರತದ ಸಂವಿಧಾನದ 371ನೇ ಅನುಚ್ಛೇದಕ್ಕೆ ತಿದ್ದುಪಡಿ ತಂದು ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಶಾಸನಬದ್ಧ ಚಾಲನೆ ನೀಡಲು ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯಿಸುತ್ತಿದ್ದೇವೆ. 8/9ರಲ್ಲಿ ಹೇಳಿರ್ತಕ್ಕಂಥದ್ದು ಇದು. 371ನೇ ಅನುಚ್ಛೇದಕ್ಕೆ ತಿದ್ದುಪಡಿ ತರಲು ಒತ್ತಾಯಿಸೋಣ ಎಂದು ಹೇಳಲಾಗಿತ್ತು. ಈ ರೀತಿಯ ಹಲವು ವಿಚಾರಗಳನ್ನು ಅಂದಿನ ರಾಜ್ಯಪಾಲರು ಓದಿದ್ದರು. ನೋಡಿ ಮಾನ್ಯ ಅಧ್ಯಕ್ಷರೇ, ನಾವು ಸಂವಿಧಾನಬದ್ಧವಾಗಿ ಯಾಕಿದ್ದೀವಿ ಅಂತ ಒಂದು ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. 2012 ಇರಬೇಕು ಅಂತ ಅನಿಸುತ್ತೆ. 2012 ಅಂದಿನ ರಾಜ್ಯಪಾಲರಾದಂಥ ಭಾರದ್ವಾಜ್ ಅವರು ಕೇಂದ್ರ ಸರ್ಕಾರಕ್ಕೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. HR ಭಾರದ್ವಾಜ್, ಹಂಸರಾಜ್ ಭಾರದ್ವಾಜ್ ಅಂತ ಗವರ್ನರ್ ಇದ್ರು. ಆಗ ಇವರು ಶಿಫಾರಸು ಮಾಡ್ತಾರೆ, ಯಡಿಯೂರಪ್ಪನವ್ರ ಸರ್ಕಾರನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅಂತ ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ತಿರಸ್ಕಾರ ಮಾಡ್ತಾರೆ ಅದನ್ನು, ಅಲ್ವಾ? ತಿರಸ್ಕಾರ ಮಾಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಪಕ್ಷವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇದ್ದೀನಿ. ಅದರಿಂದ ಆರ್ಟಿಕಲ್ 176ನಲ್ಲಿ ನಾವು ಏನೇನು ಹೇಳ್ತೀವಿ, ಈಗ ಗವರ್ನರ್ಸ್ ಅಡ್ರೆಸ್ ಅಂದ್ರೇನು? ಹಿನ್ನೋಟ, ಮುನ್ನೋಟ. ಒಂದು ಸರ್ಕಾರದ ಹಿನ್ನೋಟ, ಮುನ್ನೋಟ, ಪಾಲಿಸಿ ಡಿಸಿಷನ್ಸ್ಗಳೇನು ಅಂತ ಹೇಳಬೇಕು ಅಂತ ಹೇಳುವಾಗ ಸರ್ಕಾರದ ಸಾಧನೆಗಳಲ್ಲಿ ಹೇಳಲೇಬೇಕಲ್ಲ. ಮುಂದೆ ನಾವೇನು ಮಾಡ್ತೀವಿ ಅಂತ ಹೇಳಬೇಕಲ್ಲ. ಮತ್ತೆ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಪ್ರಸ್ತಾಪ ಮಾಡಲೇಬೇಕಲ್ಲ. ಮನ್ರೇಗಾ ಇದು ಬಡವರಿಗೆ, ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥ ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಸುಮಾರು 53% ಮಹಿಳೆಯರಿದ್ರು. 53% ಮಹಿಳೆಯರು, 28% ದಲಿತರು, 5% ಅಂಗವಿಕಲರು, 5 ಲಕ್ಷ ಅಂಗವಿಕಲರು. ಈಗ ಅವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು. ಈಗ VBG ರಾಮ್ಜಿ ಕಾಯ್ದೆನಲ್ಲಿ ಏನು ಮಾಡಿದ್ದಾರೆ, ಅವರು ಗ್ರಾಮ ಪಂಚಾಯತಿನಲ್ಲಿ ತೀರ್ಮಾನ ಆಯ್ತಿತ್ತು. ಆಕ್ಷನ್ ಪ್ಲಾನ್ ಎಲ್ಲಿ ಆಗ್ತಿದ್ದದು? ಗ್ರಾಮ ಸಭೆ, ಗ್ರಾಮ ಪಂಚಾಯತಿನಲ್ಲಿ. ಈಗ ಹಂಗಿದೆಯಾ? ಇಲ್ಲ, ಹಂಗಾಗಲ್ಲ. ಅದೇ ಮಿಸ್ಟೇಕ್ ಇರೋದು, ಅಲ್ಲೇ ಇದೆ. ಆಗದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಆಗಲ್ಲ, ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟು ತೀರ್ಮಾನ ಮಾಡಬೇಕು. ಒಂದು ಸಮಿತಿ ಇರ್ತದೆ,
ಆ ಸಮಿತಿಯವರು ಯಾವ ಪಂಚಾಯತಿನಲ್ಲಿ ಕೆಲಸ ತಗೋಬೇಕು ಅಂತ ತೀರ್ಮಾನ ಮಾಡಬೇಕು, ಯಾವ ಕೆಲಸ ತಗೋಬೇಕು ಅನ್ನೋದು ತೀರ್ಮಾನ ಮಾಡಬೇಕು. ಈಗ ಮಹಿಳೆ ಆ ಊರಿನಲ್ಲಿ ಅಥವಾ ಇನ್ಯಾರೋ ಕಾರ್ಮಿಕರು ಆ ಊರಿನಲ್ಲೇ ಕೆಲಸ ಕೊಡೋದಿತ್ತು, ಈಗ ಅದಿಲ್ಲ. ಇದನ್ನ ಜನಗಳ ಗಮನಕ್ಕೆ ತರಬೇಕು ಬೇಡ? ಕೇಂದ್ರ ಸರ್ಕಾರ ಇದು ಮಾಡಿದಿರಿ ಮಾಡಿಲ್ಲ ಅಂತ ಹೇಳ್ಬೇಕು, ನಮ್ಮ ನಿಲುವನ್ನ ಹೇಳ್ಬೇಕ ಬೇಡ? ಅದರಿಂದ ಈಗ ಇವನು JDS-ನವರು ಇಲ್ಲ ನಾ ಕಾಣಿಸುತ್ತೆ ಇಲ್ಲಿ. ಬಂದಿಲ್ಲ. ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು. ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ರೆಕಾರ್ಡ್ನಲ್ಲಿ ಇರೋದು, ಆನ್ ರೆಕಾರ್ಡ್. ಈಗ ಬದಲಾಗಿದ್ದಾರೆ. ಸರಿ, ಈಗ ಸಂವಿಧಾನ ಬದಲಾವಣೆ ಆಗಲ್ಲ. ಈಗ ಜೀರಾಮ್ಜಿ ಸಂವಿಧಾನ ಬದಲಾವಣೆ ಆಗಲ್ಲ. ಸಂವಿಧಾನ ಯಾವತ್ತೂ ಬದಲಾವಣೆ ಆಗಲ್ಲ. ಯಾವತ್ತೂ ಬದಲಾವಣೆ ಆಗಲ್ಲ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅದು ಯಾವತ್ತೂ ಬದಲಾವಣೆ ಆಗಲ್ಲ. ಅಮೆಂಡ್ಮೆಂಟ್ಗಳಾಗ್ಬೋದು, ಆದರೆ ಬದಲಾವಣೆ ಆಗಲ್ಲ. ಬದಲಾವಣೆ ಮಾಡಕ್ಕೂ ಪ್ರಯತ್ನ ಮಾಡಿದ್ರು, ಅದನ್ನು ಊನ ಮಾಡ್ಲಿಕ್ಕೂ ಪ್ರಯತ್ನ ಮಾಡಿದ್ರು. ನೀನು 1950 ಎಷ್ಟನೇ ಇಸ್ವಿಲಿ ಹುಟ್ಟಿರೋದು? ನಾನು 59. ನಿಮ್ಗೆ ಅದಕ್ಕೆ ಗೊತ್ತಿಲ್ಲ. 50ನೇ ಇಸ್ವಿನಲ್ಲಿ ಸಂವಿಧಾನ ರಚನೆ ಆಯ್ತಲ್ಲ, ಅದಕ್ಕೆ ವಿರೋಧ ಮಾಡಿದವರು ಯಾರು? ಸಂವಿಧಾನ ವಿರೋಧ ಮಾಡಿ ಬರೆದವ್ರು ಯಾರು? ಯಾರು ವಿರೋಧ ಮಾಡಿ ಗೊತ್ತಿಲ್ಲ. ಅದಕ್ಕೆ ವಿರೋಧ ಮಾಡಿದವರು ಬಿಜೆಪಿ ಅವರು, RSSನವರು. ಜನಸಂಘ ವಿರೋಧ ಮಾಡಿಲ್ಲ. ನಿಮ್ಮ ಜನಸಂಘ 1950ನೇ ಇಸ್ವಿನಲ್ಲಾಯ್ತು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಒಂದು ದೇಶದಲ್ಲಿ ಎರಡು ಸಂವಿಧಾನ, ಎರಡು ಜೆಂಡಾ ನಡೆಯಲ್ಲ ಅಂತ ಆವತ್ತು ಹೋರಾಟ ಮಾಡಿರೋದು. ಇವತ್ತಿನವರೆಗೂ ಸಂವಿಧಾನವನ್ನ ಜಮ್ಮು ಕಾಶ್ಮೀರದಲ್ಲಿ ತಂದಿದ್ದೇ ಭಾರತೀಯ ಜನತಾ ಪಕ್ಷ, ಜೆಂಡಾ ಬದಲಾಯಿಸಿದ್ದೆ ಭಾರತೀಯ ಜನತಾ ಪಕ್ಷ. ಯಾವ ಪತ್ರಿಕೆ ಇಟ್ಟಿದ್ದಾರು ಅಂತಂದ್ರೆ ಅದು ನೆಹರು ಅವರು, ಕಾಂಗ್ರೆಸ್ ಇಟ್ಟಿದ್ದು. ಆರ್ಗನೈಸರ್ ಪತ್ರಿಕೆಯಲ್ಲಿ ಅವತ್ತು ನನ್ನ ಹತ್ರ ಇಲ್ಲ ಅದ್ರ ಕಾಪಿ. ಆರ್ಗನೈಸರ್ ಪತ್ರಿಕೆಯಲ್ಲಿ RSSನ ಒಂದು ಪತ್ರಿಕೆ, ಇದು ಮುಖವಾಣಿ. ಆರ್ಗನೈಸರ್ ಪತ್ರಿಕೆಯಲ್ಲಿ ಸಂವಿಧಾನ ವಿರೋಧ ಮಾಡಿ ಬರೆದವರು ಅವತ್ತಿನ RSS. ನೀವು ಸುಳ್ಳು ಈಗ ತಾವು ಪರಿಸ್ಥಿತಿ ಬರೆದ್ರೆ ಅದು ಅವರು ಮಾಡಿದ್ದಲ್ಲ. ನೀವೇನು ಮಾಡ್ಕೊಂಡಿದ್ದೀರಿ ಹೇಳಿ. ನಾನೇನಂತೀನಿ ನಿಮ್ಗೆ, ಒಂದು ನಿಮಿಷ ರವಿ ನೀನು ಒಂದ್ ಕೇಳು, ನೀನು ಪಂಡಿತ ಅದೇನದು ಎಲ್ಲರಿಗೂ ಗೊತ್ತೈತಿ. ನಾ ಹೇಳಿ ಬರ್ಕೊಂಡು ಹೆಸರು ಇಟ್ಕೋತ ಕೇಳ್ರಿ. ನಡು ಎದ್ದಾಕ ಮಾತಾಡಿ ಬಿಡಿ, ಮುಗಿಸ್ಲಿ ಅವ್ರು. ನಿಮ್ಮೆಲ್ಲ ಹೆಸರು ಮೇಲೆ ಇಟ್ಕೊಂಡಿ ನಾನು ಎಲ್ಲರೂ ಕೇಳ್ತೀನಿ. ಕಾಂಗ್ರೆಸ್ ಯಾಕೆ ಹಿಂಗ್ ಕೆಟ್ಟೋಯ್ತು ಅಂತ ಆಯ್ತು, ಅವಾಗ ಕೇಳು. ಮುಂಚೆ ಚೆನ್ನಾಗಿತ್ತು, ಈಗ ಕಾಂಗ್ರೆಸ್ ಎಮರ್ಜೆನ್ಸಿ ಟೈಮ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಮರ್ಜೆನ್ಸಿ ಸಮಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ಅವತ್ತು ವಿರೋಧ ಮಾಡಿದ್ರು ಅವರೇ ಹೇಳಿ.
ಅವರೇ ಹೇಳಿ. ಅಲ್ಲ ಆ ಟೈಮಲ್ಲಿ ನೀವೇನು ಹೇಳಿದ್ರಿ? ಯಾರು ನೀವೇನು ಏನ್ ಹೇಳಿದ್ರಿ? ನೀವು ಯಾರು ಪರವಾಗಿದ್ರಿ? ಯಾರು ಪರವಾಗಿದ್ರಿ? ಈ ಜ್ಞಾನೋದಯ ಆಗೋಯ್ತು ನನಗೆ. ಮತ್ತೆ ಅದನ್ನೇ ಮಾತಾಡಿ. ನಿಮ್ ಜೊತೆಯಲ್ಲಿದ್ದು ನಾನು ಅದೇ ಕಲ್ತ್ಬಿಟ್ಟಿದ್ದೆ. ಆಮೇಲೆ ಜ್ಞಾನೋದಯ ಆಗೋಯ್ತು ನನಗೆ. ಜ್ಞಾನೋದಯ ಆಯ್ತು ನೋಡಿ, ಒಂದು ನಿಮಿಷ ರೀ. ನಾನು ಹೇಳ್ತು ಕೇಳಿ, ಒಂದು ನಿಮಿಷ ಡಾಕ್ಯುಮೆಂಟ್ ಸಿಎಂ ಅವರೇ, ಮುಖ್ಯಮಂತ್ರಿ ಮತ್ತೆ ಜ್ಞಾನೋದಯ ಆಗೋಯ್ತು ಅದಕ್ಕೋಸ್ಕರ ಬಿಟ್ಬಿಟ್ಟೆ ನಾನು ಅಂತಂದ್ರೆ ಏನು ಹೇಳಿ ಕೊಡ್ತಿದ್ರು ನಮಗೆ ನನಗೆ ಗೊತ್ತಿದೆ. ಅದಾದ್ಮೇಲೆ ಇಲ್ಲಿ ಈಗ ಬಿಜೆಪಿ ಇವೆಲ್ಲ ರಾಜಕೀಯವಾಗಿ ಜ್ಞಾನೋದಯ ಆಗೋಯ್ತು ಅದಕ್ಕೋಸ್ಕರ ಬೇರೆ ಪಾರ್ಟಿ ಕೊಟ್ಟದೆ. ಎಲ್ಲಿ ದಲಿತ ವಿರೋಧಿ ಇದೆ? ನಾನು ಇನ್ನೊಂದು ಸಿದ್ಧಾಂತ ಸಂವಿಧಾನ ವಿರೋಧಿ ಅಂತ ಬಿಟ್ಬಿಟ್ಟೆ, ಇನ್ನೊಂದು ಸಿದ್ಧಾಂತ ಇಟ್ಕೊಂಡೆ. ಅವೆಲ್ಲ ತಮಗೆ ಅನುಕೂಲ ಮನೆ ಕಾಯ್ತಿದ್ರಿ ಅನುಕೂಲ ಸಿಂಧು ಅಲ್ಲ, ನೀವ್ಯಾರ ಮನೆ ಅನುಕೂಲ ಸಿಂಧು. ಹೌದು, ದೊಡ್ಡವರ ಕೈ ಕಟ್ಟಬೇಕು. ನಾರಾಯಣಸ್ವಾಮಿ, ದೊಡ್ಡವ್ರಿಗೆ ಕೈ ಕೊಟ್ಟು ನಾರಾಯಣಸ್ವಾಮಿ, ಕಾದಿದ್ದಕ್ಕೆ ನೀವು ಮಾಡಿದ್ದೇನು? ನಾರಾಯಣಸ್ವಾಮಿ, ಅದನ್ನ ನೋಡಿ ಇಲ್ಲಿ ಹೆಂಗಿದೆ. ಯಾವ ಚೇರ್ಮನ್ ತಗೊಂಡೋಗಿ ಚೇರ್ಮನ್ ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೆ ಹಾಕ್ಬಿಡಿ. ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ. ಅಲ್ಲಿ ಗರ್ಭಗುಡಿ ಅಂತ ಗರ್ಭಗುಡಿಯಲ್ಲೇ ಇದ್ದೀನಿ ನಾನು ಇವತ್ತು. ಗರ್ಭಗುಡಿ ಕೇಳಿ ಸಾಕಾಗಿ ಅವ್ರು ಹೇಳ್ತಾರೋದೇನೋ ಕೈ ಕಟ್ಕೊಂಡು ನಿಂತಿದ್ದು. ಎಲ್ಲಿ ಕೈ ಕಟ್ಕೊಂಡು ನಿಂತಿದ್ದು? ಪ್ರತಿಯೊಬ್ಬರು ಈಗ ನಿಮ್ ಜೊತೆಯಲ್ಲಿರೋರು ಕೈ ಕಟ್ಕೊಂಡು ನಿಂತ್ಕೊಲ್ವಾ? ನಿಮ್ಗೆ ಗೌರವ ಕೊಡ್ಬೇಕು, ನಿಂತ್ಕೋತಾರೆ. ನಾನೇನು ಯಾರ ಹತ್ರ ಕೈ ಕಟ್ಕೊಂಡಿಲ್ಲ, ಯಾರ ಕಾಲಕ್ಕೆ ಬಿದ್ದಿಲ್ಲ, ಕಾಲು ಇಲ್ಲ, ತಲೆನೂ ಇಲ್ಲ. ಚಲೋದೇವ್ರೆ, ಒಂದ್ ನಿಮಿಷ ಪೂಜಾ ಕೊಡಿ. ಚಲೋದೇವ್ರೆ, ನೀವೇನು ಸದನ ನಡೆಸಂತೀರೋ ಬೇಡ ಅಂತೀರ? ಅವ್ರು ಮಾಡ್ತಾರೆ. ಯಾರು ಅವ್ರಿಗೆ ನೀವು ಮಾತಾಡಿ ನಾ ಪರ್ಮಿಷನ್ ಕೊಡ್ತೀನಿ. ಯಾಕೆ ನೀವು ಎದ್ದು ಮಾತಾಡ್ತೀರಿ? ಅಲ್ಲಲ್ಲ, ನಾವು ಏನೋ ಹೇಳ್ತಾರೆ. ಮುಖ್ಯಮಂತ್ರಿ ಏನ್ ಮಾತಾಡ್ತಾರೆ ಅವ್ರ ಮೇಲೆ ಮಾತಾಡಿ ನೀವು. ಅಲ್ಲ, ಅವ್ರು ಹೇಳಿದ್ದೇನು ಹೇಳಿ, ನಾನು ಮಾತಾಡ್ತಿರೋದೇನು? ಅವ್ರು ಏನಾರು ಹೇಳಿರಿ, ಅವ್ರನ್ನ ನಾವು ಉತ್ತರ ಕೊಡ್ಬೇಕಲ್ಲ. ನೀವು ಕೊಡಿ. ನೀವು ಕ್ರಿಟಿಸೈಸ್ ಮಾಡಿದ್ರೆ ನಾ ಕರಿತೀನಿ. ನೋಡಿ ಸರ್, ನಾನು ಪದ್ಧತಿ ಏನೈತಿ? ಅಲ್ಲಲ್ಲ, ಪದ್ಧತಿ ಇದೆ. ಪದ್ಧತಿ ಏನು ಹಿಂಗ ಇದಕ್ಕೆ ನಡಿಬೇಕು. ನನ್ನ ಕೆಣಕಿದ್ರೆ ಕುಣುಕದೆ ಬಿಡಲ್ಲ ನಾನು. ಬಿಡಬೇಡಿ, ನಿಮ್ಗೆ ಕರಿತೀನ. ನನ್ನಲ್ಲಿ ಕೇಳಕ್ಬಾರ್ದು. ಹೇಳಿ, ನೀವು ವಿಷಯ ಹೇಳಿ. ನಿಮ್ಮ ಅರ್ಜಿ, ನಾ ಯಾರಿಗೆ ಹೇಳಿ? ನಿಮ್ಮ ಅರ್ಜಿ ಮಾತಾಡಿ. ಮಾನ್ಯ ಸಭಾಪತಿಯವರೇ, ಈಗ ನಾನು ಮೊದಲೇ ಹೇಳಿದೆ, ಒಂದು ಸಿದ್ಧಾಂತನ ನಂಬ್ಕೊಂಡ ಮೇಲೆ ಆ ಸಿದ್ಧಾಂತದಲ್ಲಿ ಇರಬೇಕು. ಜ್ಞಾನೋದಯ ಆಗ್ಬಿಡ್ತು ನನಗೆ. ಆ ಜ್ಞಾನೋದಯ ಆದ್ರಿಂದ ಸಿದ್ಧಾಂತ ಬಿಟ್ಬಿಟ್ಟೆ, ಇನ್ನೊಂದು ಸಿದ್ಧಾಂತ ಆಯಿತು. ನಿಮ್ಮ ಇಷ್ಟ. ನೀವು BJP-ನಲ್ಲೂ ಇರಿ, RSS-ನಲ್ಲೂ ಇರಿ, ನಮ್ದೇನು ತಕರಾರಿಲ್ಲ. ಈಗೆಲ್ಲ ಸದಸ್ಯರು ಮಾತಾಡ್ಯಾರ. 30 ಮಂದಿ ಸದಸ್ಯರು ಮಾತಾಡ್ಯಾರ. ಎರಡು ಕಡೆ 30 ಮಂದಿ ಸದಸ್ಯರು ರಾಜ್ಯಪಾಲರ ಭಾಷಣ ಮೇಲೆ ಮಾತಾಡ್ಯಾರ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, ನಾರಾಯಣ ಸ್ವಾಮಿ ಅವರು 16ನೇ ಹಣಕಾಸಿನ ಆಯೋಗದ ಬಗ್ಗೆ ಮಾತಾಡಿದ್ದಾರೆ. ಹದಿನಾರನೇ ಹಣಕಾಸಿನ ಮುಂದೆ ನಾವು ಈ ಮಾತುಗಳನ್ನು ಹೇಳುವಾಗ ಬರೀ ರಾಜ್ಯಪಾಲರ ಭಾಷಣದಲ್ಲಿ ಅಷ್ಟೇ ಹೇಳಿಲ್ಲ. ಮನ್ರೇಗಾ ವಿಚಾರ ಇರ್ಬೋದು, ಇನ್ನೊಂದು ವಿಚಾರ ಇರ್ಬೋದು, ಬೇರೆ ವಿಚಾರಗಳಿರ್ಬೋದು, ಅನ್ಯಾಯ ರಾಜ್ಯ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳು, ರಾಜ್ಯ ಸರ್ಕಾರದಿಂದ ಕೇಂದ್ರದಿಂದ ಬರಬೇಕಾದಂಥ ಹಣಕಾಸಿನ ಸಹಾಯ, ಇವೆಲ್ಲನೂ ಕೂಡ ನಾನು ಪತ್ರಗಳ ಮೂಲಕ ಬರೆದಿದ್ದೀನಿ. ನರೇಂದ್ರ ಮೋದಿ ಅವರು ಬರೆದಿದ್ದೀನಿ, ಫೈನಾನ್ಸ್ ಮಿನಿಸ್ಟರ್ ಬರೆದಿದ್ದೀನಿ, ಮತ್ತೆ ಶಾ ಅವರಿಗೆ ಬರೆದಿದ್ದೀನಿ. ಅದರಿಂದ ನಾವು ನಮ್ಮ ಈಗ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ ಹಣಕಾಸಿನ ಆಯೋಗದ ಮುಂದೆ ಏನಂತ ಹೇಳಿದ್ದಾರೆ ಗೊತ್ತಾ? 50% ಬರಬೇಕು ಅಂತ ಹೇಳಿದ್ದಾರೆ. ಈಗ ಕೊಟ್ಟಿರ್ತಕ್ಕಂಥ 41%. 16ನೇ ಹಣಕಾಸಿನ ಆಯೋಗ ಶಿಫಾರಸು, ಅದರ ವರದಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ.
ನೀವು ಈ ಕಡೆ ಮಾತಾಡ್ರಿ, ಅವ್ರನ್ನ ಯಾಕೆ ಕೇಳ್ತೀರಿ? ನೀವು ಮಾತಾಡ್ರಿ, ಅವ್ರು ಬಿಟ್ಬಿಡಿ, ನಾ ಹೇಳ್ತೀನಿ. ನೋಡಿ ಮಾನ್ಯ ಅಧ್ಯಕ್ಷರೇ, ಸೀತಾರಾಮ್, ಇದು ನರೇಂದ್ರ ಮೋದಿ ಅವರು ಕೇಳಿರೋದು 50% ಕೊಡಬೇಕು ರಾಜ್ಯಗಳಿಗೆ ಅಂತ ಹೇಳಿದ್ದಾರೆ. 41% ಕೊಟ್ಟಿದ್ದಾರೆ. 15ನೇ ಹಣಕಾಸಿನ ಆಯೋಗದಲ್ಲೂ ಕೂಡ 41% ಇತ್ತು. ಈಗ ಅದೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ಎಷ್ಟು ಕೊಟ್ಟಿದ್ದಾರೆ? 41% ಕೊಟ್ಟಿದ್ದಾರೆ. ಅವರು 50% ಕೇಳಿದ್ರು, 41% ಕೊಟ್ಟಿದ್ದಾರೆ. ಅದರಿಂದ ನಾವು 16ನೇ ಹಣಕಾಸಿನ ಆಯೋಗದ ಮುಂದೆ ವಾದ ಮಾಡಿದ್ದೇನಪ್ಪ ಅಂತಂದ್ರೆ, ಕನಿಷ್ಠ ಪಕ್ಷ 14ನೇ ಹಣಕಾಸಿನ ಆಯೋಗದಲ್ಲಿ ಏನು ಶಿಫಾರಸು ಮಾಡಿತ್ತು 4.71 ಅಷ್ಟಾರು ಕೊಡಿ, ಅದಕ್ಕಿಂತ ಜಾಸ್ತಿ ಕೊಡಬೇಕು ನಮಗೆ ಅಂತ ಕೇಳಿದ್ದು. ನಾವು ಕೂಡ 50% ಡಿಮ್ಯಾಂಡ್ ಮಾಡಿದ್ದು, 50% ಡಿಮ್ಯಾಂಡ್ ಮಾಡಿದ್ದು. ಅದರಿಂದ ಆಮೇಲೆ ಇದೆಯಲ್ಲ ಸೆಸ್ಸು ಮತ್ತು ಸರ್ಚಾರ್ಜ್, ಅದರಲ್ಲಿ ಅದು ಡಿವಿಜಿಬಲ್ ಪೂಲ್ನಲ್ಲಿ ಬರಲ್ಲ. ಸೆಸ್ಸು ಮತ್ತು ಸರ್ಚಾರ್ಜ್ ಇದೆಯಲ್ಲ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಬರಲ್ಲ. ಅದು 25-26ರಲ್ಲಿ ಒಂದೇ ವರ್ಷದಲ್ಲಿ 6 ಲಕ್ಷ ಕೋಟಿ ಬಂದಿದೆ. ಅದು ಯಾವ ರಾಜ್ಯಗಳಿಗೂ ಬರಲ್ಲ, 1 ರೂಪಾಯಿನೂ ಬರಲ್ಲ. ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು, ನಾವು ಸುಮ್ಮನೆ ಕೂತಿರ್ಬೇಕಾ ಮಾನ್ಯ? ಅದರಿಂದ ನಮ್ಮ ಒತ್ತಾಯಗಳಿಗೆ 16ನೇ ಹಣಕಾಸಿನ ಆಯೋಗ ಕಿವಿ ಕೊಟ್ಟಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಮ್ಮ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಬಹಳ ಬಿಜೆಪಿ ಪ್ರತಿನಿಧಿಗಳು, ಶಾಸಕರುಗಳು, ಮಂತ್ರಿಗಳು ಬಹಳ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ನಾವು ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಟ್ಟಿದ್ದೀವಿ. ಇಲ್ಲದೆ ಹೋಗಿದ್ರೆ 83,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಕ್ಕೆ ಎಲ್ಲಿಂದ ದುಡ್ಡು ಬರ್ತದೆ ಮಾನ್ಯ ಅಧ್ಯಕ್ಷರೇ? ಕರ್ನಾಟಕದಲ್ಲಿ ಈ ಕಳೆದ ಗ್ಯಾರಂಟಿ ನಮ್ಮ ಸರ್ಕಾರ ಬಂದ ಮೇಲೆ 1,16,000 ಕೋಟಿ ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ. 1,16,000 ಕೋಟಿ ಖರ್ಚು ಮಾಡಿದ್ದೀವಿ. ಅದು ಖರ್ಚು ಮಾಡಿದ್ದೀವಿ, ಜೊತೆಗೆ 1,12,000 ಕೋಟಿ ಡೆವಲಪ್ಮೆಂಟ್ ಖರ್ಚು ಮಾಡ್ತೀವಿ. ನೀವು ಗೊತ್ತಾ, ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದ್ದೀವಿ? ದುಡ್ಡಿಲ್ಲ ಅಂತ ಅನ್ನೋದು. ಆಮೇಲೆ ರಾಜ್ಯ ಸರ್ಕಾರ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿದೆ. ಈಗ ನಾವು ಹಾಸ್ಟೆಲ್ಗಳನ್ನು, ರೆಸಿಡೆನ್ಷಿಯಲ್ ಸ್ಕೂಲನ್ನು ತೆಗೆದಿದ್ದೀವಿ. ನಿಮ್ಮ ಕಾಲದಲ್ಲಿ ಎಷ್ಟು ತೆಗೆದಿದ್ದೀರಿ? 4 ವರ್ಷದಲ್ಲಿ ನಾವು 2013ರಿಂದ 2018ರವರೆಗೆ
ರೆಸಿಡೆನ್ಷಿಯಲ್ ಶಾಲೆಗಳು ತೆಗೆದಿದ್ದೀವಿ, ಹಾಸ್ಟೆಲ್ಗಳನ್ನು ಕಟ್ಟಿದ್ದೀವಿ. ಇವರು 2019ರಿಂದ 23ವರೆಗೆ ಮಾಡಿರ್ತಕ್ಕಂಥದ್ದು 5 ರೆಸಿಡೆನ್ಷಿಯಲ್ ಹಾಸ್ಟೆಲ್ಗಳು ಮಾತ್ರ. ಆಮೇಲೆ ಮಾತೆತ್ತಿದ್ರೆ ಈಗ ನಮ್ಮ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಅಂತ ಹೇಳೋದು. ನಿಮ್ಮ ಇತ್ತೀಚೆಗೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಬಂದಿದೆ. ಅದು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಾರಾಯಣ ಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಲ್ಲ, ಹಾಳಾಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಎಷ್ಟು ಅಪರಾಧಗಳು ಯಾವ ಥರ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2020ರಲ್ಲಿ ಸಾವಿರದ 314 ಕೊಲೆಗಳು 2020ರಲ್ಲಿ. 21ರಲ್ಲಿ 1339, 2022ರಲ್ಲಿ 1361, 2023ರಲ್ಲಿ 1288 ಕಡಿಮೆ ಆಯಿತು. 2024ರಲ್ಲಿ 1201, 2025ರಲ್ಲಿ 1210. ಅಂದರೆ ನಿಮ್ಮ ಕಾಲದಲ್ಲಿ ಜಾಸ್ತಿ ಇತ್ತು, ನಮ್ಮ ಕಾಲದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಮ್ಮ ಉದ್ದೇಶ ಕಡಿಮೆ ಮಾಡೋಕ್ಕಾಗಲ್ಲ, ಅಫೆನ್ಸ್ಗಳನ್ನು ಸಂಪೂರ್ಣವಾಗಿ ಅದನ್ನು ಇಲ್ದಾಗ ಮಾಡೋಕ್ಕಾಗಲ್ಲ. ಆದರೆ ಕಡಿಮೆ ಮಾಡಲಿಕ್ಕೆ ಶಕ್ತಿ ಇದೆ ಯಾವುದೇ ಸರ್ಕಾರಕ್ಕೆ. ಕಡಿಮೆ ಆಗ್ತಾ ಇದೆ. ದರೋಡೆ 2020ರಲ್ಲಿ 186 ಇತ್ತು, 2021ರಲ್ಲಿ 179, 2015ರಲ್ಲಿ 2022ರಲ್ಲಿ 215, 2023ರಲ್ಲಿ 177, 2024ರಲ್ಲಿ 149, 2025ರಲ್ಲಿ 143. ಕಡಿಮೆ ಆಗಿದೆಯಲ್ಲ. ನಾನು ಹೇಳೋದಲ್ಲ, ಇಂಡಿಯಾ ಜಸ್ಟಿಸ್ ರಿಪೋರ್ಟ್ನಲ್ಲಿ ಹೇಳಿರ್ತಕ್ಕಂಥದ್ದು ಇದು. ಆಮೇಲೆ ಸುಲಿಗೆ ರಾಬರಿ 2020ರಲ್ಲಿ 858 ಇತ್ತು. ಆಮೇಲೆ 2020ರಲ್ಲಿ 978 ಆಯಿತು. 22ರಲ್ಲಿ 1064 ಆಯಿತು. 23ರಲ್ಲಿ 1234 ಆಯಿತು. ಆಮೇಲೆ ಕಡಿಮೆ ಆಯಿತು. 2024ರಲ್ಲಿ 986, 2025ರಲ್ಲಿ 626, 438 ಕಡಿಮೆ ಆಯಿತು. ಚೈನ್ ಸ್ನ್ಯಾಚಿಂಗ್ 2020ರಲ್ಲಿ 525, 2021ರಲ್ಲಿ 663, 2022ರಲ್ಲಿ 670, 2023ರಲ್ಲಿ 642, 2024ರಲ್ಲಿ 619, 2025ರಲ್ಲಿ 459. ರಾತ್ರಿ ಮನೆ ಕನ್ನ 2020ರಲ್ಲಿ 3522, 2021ರಲ್ಲಿ 4017, 2022ರಲ್ಲಿ 4435, 2023ರಲ್ಲಿ 4866, 2024ರಲ್ಲಿ 4330, 2025ರಲ್ಲಿ 3905. ವಂಚನೆ ಚೀಟಿಂಗ್ 2020ರಲ್ಲಿ 4553, 4353, 21ರಲ್ಲಿ 5427, 22ರಲ್ಲಿ 6409, 23ರಲ್ಲಿ 6928,
24ರಲ್ಲಿ 6557, 25ರಲ್ಲಿ 5839 ಕಡಿಮೆ ಆಗ್ತಾ ಇದೆ. ವರದಕ್ಷಿಣೆ ಸಾವು 2020ರಲ್ಲಿ 176, 21ರಲ್ಲಿ 157, 22ರಲ್ಲಿ 169, 23ರಲ್ಲಿ 158, ಈಗ 24ರಲ್ಲಿ 112, 25ರಲ್ಲಿ 115. ಬಾಲ್ಯ ವಿವಾಹ ನಿಷೇಧ 2020ರಲ್ಲಿ 180, 2021ರಲ್ಲಿ 263, 2022ರಲ್ಲಿ 216, 2023ರಲ್ಲಿ 143, 2024 150, ಈಗ 197, 25ರಲ್ಲಿ. ಸೊ ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಲ್ಯಾಂಡ್ ಆರ್ಡ್ರು ನೀವು ತಿಳ್ಕೊಂಡಿರೋಷ್ಟು ಕೆಟ್ಟೋಗಿಲ್ಲ. ನಿಜ, ಇಂಪ್ರೂವ್ ಆಗಬೇಕಾಗಿರ್ತಕ್ಕಂಥದ್ದು ಸತ್ಯ. ಲ್ಯಾಂಡ್ ಆರ್ಡರ್ ಇನ್ನೂ ಇಂಪ್ರೂವ್ ಆಗಬೇಕು, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ನೀವು ಹೇಳೋ ರೀತಿಯಲ್ಲಿ ಅಥವಾ ನಿಮ್ಮ ಸರ್ಕಾರ ಇದ್ದಾಗ ಇದ್ದಂಥ ಅವಧಿನಲ್ಲಿ ಅಪರಾಧಗಳು ನಡೆದಂಥದ್ದು ನಮ್ಮ ಸರ್ಕಾರದಲ್ಲಿ ನಡೆದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ 10 ವರ್ಷ ಹಿಂದಕ್ಕೆ ಹೋದ್ರೆ ಇದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. ಆದ್ರೆ ಆಗಲ್ಲ. ಇಲ್ಲೇನಂತಂದ್ರೆ ಸಮಾಜ ಬದಲಾದಂತೆ ಇವತ್ತು ಕ್ಯಾಮರಾ ಕಣ್ಗಾವಲುಗಳಲ್ಲಿ ಬದುಕ್ತಾ ಇದ್ದೀವಿ ನಾವು. ಈ ಕ್ಯಾಮರಾ ಕಣ್ಗಾವಲುಗಳಲ್ಲಿ ನಾವು ಬದುಕ್ತಕ್ಕಂಥ ಸಂದರ್ಭದಲ್ಲಿ ಮೇನ್ ರೋಡ್ಗಳಲ್ಲಿ ನಿಲ್ಲಿಸಿ ಈಗ ದರೋಡೆಗಳೇ ನಡೀತವೆ ಅಂತಂದ್ರೆ ಇಂಥವುಗಳನ್ನ ತಡಿಬೇಕಾಗಿತ್ತು. ಆದ್ರೆ ಸಮಾಜ ಬದಲಾವಣೆ ಬಾಯಿನಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಅಂಕಿಅಂಶಗಳಿದ್ರೆ ಕೊಡ್ಲಿ, ಆದ್ರೆ ಇದರಲ್ಲೂ ಕ್ರಿಮಿನಾಲಿಟಿ ಅಂತಂದ್ರೆ ಅಲ್ಲಿಗೆ ಕೆಟ್ಟಿದೆ ಅಂತಲೇ ಅರ್ಥ. ಹಿಂದಕ್ಕೆ ಹೋದ್ರೆ ಆವತ್ತು ಇಷ್ಟೊಂದು ಸೊಫಾಸ್ಟಿಕೇಟೆಡ್ ಇರಲಿಲ್ಲ. ನಾನು ಹಿಂದಕ್ಕೆ ಹೋಗೇ ಇಲ್ಲ, ನಾನು ಮುಂದಕ್ಕೆ ಬಂದಿರೋದು. ನಾನು ಯಾವಾಗ ಮುಂದಕ್ಕೆ ಬರೋದು, ಹಿಂದಕ್ಕೆ ಹೋಗೋದೇ ಇಲ್ಲ. ಹಿಂದಕ್ಕೆ ಹೋಗ್ಬಿಡಿ, ಪ್ರತಿ ವರ್ಷ ಮುಂದಕ್ಕೆ ಹೋದಷ್ಟು ಕಡಿಮೆ ಆಗ್ಬೇಕು. ಜನಸಂಖ್ಯೆ ಜಾಸ್ತಿ ಆಗ್ತದೆ, ಅಪರಾಧಗಳು ಕೂಡ ಜಾಸ್ತಿ ಆಗಬೇಕು. ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಅಪರಾಧಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತದೆ. ಅದರಿಂದ ಹಿಂದಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹೋಗ್ಬೇಡಿ. ನಾವು ಒಂದು ಸರ್ಕಾರವಾಗಿ ಅಪರಾಧಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಏನೇನು ಕ್ರಮ ತಗೋಬೇಕು ಆ ಕ್ರಮವನ್ನು ತಗೊಳ್ತೀವಿ. ಅದರಿಂದ ಕಡಿಮೆ ಆಗ್ತಾ ಹೋಗ್ತದೆ. ನಾನು ಕೂಡ ಹೇಳಿದ್ದೀನಿ, ಮೊನ್ನೆ ರಿವ್ಯೂ ಮೀಟಿಂಗ್ ಇತ್ತು ಪೊಲೀಸ್ನವ್ರದ್ದು. ಅವ್ರನ್ನ ನಾನು ಏನು ಹಾಡಿ ಹೋಗಳು ಬರಲಿಲ್ಲ. ಅದೇ ಮೆನ್ಷನ್ ಮಾಡಿದ್ರಿ ಸರ್, ಅವರು ನಿಮ್ಮ ಚೀಫ್ ಮಿನಿಸ್ಟರ್ ಒಪ್ಕೊಂಡ್ರು, ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ನಾನು ಜಾಸ್ತಿ ಆಗಿರಲಿಲ್ಲ. ನಾನು ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಡ್ರಗ್ಸ್ ವಿಚಾರವಾಗಿ ಮಹಾರಾಷ್ಟ್ರದವರು ಬಂದು ಪೊಲೀಸ್ನವರು ಇಲ್ಲಿ ಪತ್ತೆ ಹಚ್ತಾರೆ, ನೀವೇನು ಮಾಡ್ತಾ ಇದ್ರಿ ಅಂತ ಕೇಳಿದೆ. ನಾನು ಪೊಲೀಸ್ನವರು ಹೊಗಳು ಬರಕ್ಕೆ ಹೋಗ್ಲಿಲ್ಲ. ನಾನು ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾಕೆ ನೀ ಮಾತೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ಬ್ಯಾಕ್ಲಾಗೆಲ್ಲ 2 ವರ್ಷದಿಂದ ಮಾಡಿಲ್ಲ ಅಂತ. ಒಳ ಮೀಸಲಾತಿ ಇಶ್ಯೂ ಇತ್ತು, ನಾವೇ ಮಾಡಿದ್ದೋ. ಈಗ ಒಳ ಮೀಸಲಾತಿ ವಿಚಾರ ಬಗೆಹರಿದಿದೆ, ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಇನ್ನು ಮುಂದೆ ಯಾವುದು ಎಂಪ್ಲಾಯ್ಮೆಂಟ್ ರಿಕ್ರೂಟ್ಮೆಂಟ್ ಇದೆಯಲ್ಲ, ಆ ರಿಕ್ರೂಟ್ಮೆಂಟನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ಅನುಮಾನ ಏನು ಪಟ್ಕೊಂಡಿದ್ದೀರಿ, ಅನುಮಾನ ಪಟ್ಕೋಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 371J ಡು ಯು ನೋ, ನಿಮಗೆ ಮಾನ್ಯ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಇದು ಆದದ್ದು 2012ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು ಹೋರಾಟ ಮಾಡಿದ್ರು. ಇದಕ್ಕೆ ಬೇರೆಯವರು ಹೋರಾಟ ಮಾಡಿದ್ರು, ಬೇರೆಯವರು ಆ ಭಾಗದವರೆಲ್ಲ ಹೋರಾಟ ಮಾಡಿ
ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಚ್ಚು ಪ್ರಮುಖವಾದಂಥ ಪಾತ್ರ ವಹಿಸಿದರು. ಆಮೇಲೆ ಅದನ್ನು ವಿರೋಧ ಮಾಡಿದವರು ಯಾರು ಗೊತ್ತಾ ನಿಮಗೆ? 371J ಸಂವಿಧಾನ ತಿದ್ದುಪಡಿ ಆಗಬಾರ್ದು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದೇ ಲಾಲ್ ಕೃಷ್ಣ ಅದ್ವಾನಿ ಅವರು ಹೋಮ್ ಮಿನಿಸ್ಟ್ರು ಮತ್ತೆ ಉಪಪ್ರಧಾನಿ ಅವರು ಆಗಲ್ಲ ಅಂತ ಪತ್ರ ಬರೆದಿದ್ರು. ಬೇಕಾದ್ರೆ ನಿಮಗೆ ಪತ್ರ ಪ್ರೊಡ್ಯೂಸ್ ಮಾಡ್ತೀನಿ ನಾನು, ಅದಕ್ಕೆ ಈಗ SCP TSP ಕಾಯ್ದೆ ಆಂಧ್ರದಲ್ಲಿ ಮಾಡಿದೆ, ತೆಲಂಗಾಣದಲ್ಲಿ ಮಾಡಿದೆ, ಕರ್ನಾಟಕದಲ್ಲಿ ಮಾಡಿದ್ದೀವಿ. ಬೇರೆ ರಾಜ್ಯದಲ್ಲಿ ಎಲ್ಲಿ ಮಾಡಿದ್ದೀರಿ? ಯಾಕೆ ಮಾಡಬೇಕು? ಹಿಂಗ್ ತಿಂದ್ರು ಒಂದೇ ಅದು. ಈಗ ಗ್ಯಾರಂಟಿ ಹಣ ನೀವೇನ್ ಇಟ್ಟಿದ್ದೀರಲ್ಲ, ದಲಿತರು ಕೊಟ್ಟಿದ್ದೀರಾ? ಹೌದು, ಅವರ ಹಣನೇ ಅವ್ರಿಗೆ ಕೊಡೋದು ಇಲ್ಲ, ದಲಿತರಿಗೆ ಕೊಡೋದು, ಹಣನ ದಲಿತರಿಗೆ ಕೊಡೋದು. ದಲಿತರ ಜನಸಂಖ್ಯೆಗೆ ದಲಿತರನ್ನ ಇವತ್ತಿಗೂ ನೋಡ್ತಾ ಇದೆ. ಅದಕ್ಕೆ ಗ್ಯಾರಂಟಿ ಹಣ ಅವ್ರಿಗೆ ಕೊಡ್ಲಿಲ್ಲ. ನೀವ್ ಹೇಳಿದ್ದೀವಿ ಅವ್ರಿಗೆ ಕೊಡೋದು, ನಮಗೂ ಗ್ಯಾರಂಟಿ, ನಿಮಗೂ ಫ್ರೀ. ಎಲ್ಲಿ ಕೊಟ್ರಿ ಫ್ರೀ? ಫ್ರೀ ಇಲ್ಲ ಅವ್ರಿಗೆ. ಅವ್ರಿಗೆ SCP TSP ಹಣನೇ ಕೊಟ್ಟಿರೋದು. 70 ಯಾಕೆ ನೀವು ತೆಗಿಲಿಲ್ಲ? ತೆಗೆದ್ರಿ 70 ಯಾಕೆ ತೆಗಿಲಿಲ್ಲ? ಯಾಕೆ ತೆಗಿಲಿಲ್ಲ? ನಾವು ಅಧಿಕಾರಕ್ಕೆ ಬಂದ್ರೆ ತೆಗಿತೀವಿ ಅಂತ ತಾವು ಹೇಳಿ. ನೀವು ಅಧಿಕಾರದಲ್ಲಿ ಇದ್ರಲ್ಲ, 4 ವರ್ಷ ಇದ್ರಲ್ಲ, ಯಾಕೆ ತೆಗಿಲಿಲ್ಲ? 70 ನೀವು ನೀವೇ ಇದ್ರಲ್ಲ, ಯಾಕೆ ತೆಗಿಲಿಲ್ಲ? 70 ಪೂರ್ತಿ ದುರುಪಯೋಗ ಮಾಡ್ಕೊಂಡಿದ್ರಲ್ಲ. ನೀವು ಮಾಡಿದ್ದನ್ನೇ ಅವರು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ನೀವೇನ್ ಮಾಡಿದ್ರಿ? ನೀವು ದುರುಪಯೋಗ ಮಾಡ್ಕೊಂಡಿದ್ದು 70 ನಿಮ್ ಕಾಲದಲ್ಲಿ ಯೋಜನೆ ಕೊಡ್ತಾರೆ. ಇಟ್ ಈಸ್ ಅ ಸ್ಪೆಷಲ್ ಕಾಂಪೋನೆಂಟ್. ಎಲ್ಲಾ ಕಡೆಯಲ್ಲೂ ಇದೆ. ಇಲ್ಲಿ ಆಕ್ಟ್ ತಂದ್ರೂ ಮೋಸ ಆಗ್ತಾ ಇದೆ. ಆಯ್ತು, ಆಯ್ತು ಮಾನ್ಯ ಅಧ್ಯಕ್ಷರೇ, ಹೇಳ್ಬೇಕು, ತಿಳಿಬೇಕಲ್ಲ. 70 ಯಾಕೆ ಇವರು ಅಧಿಕಾರದಲ್ಲಿ ಇದ್ರಲ್ಲ, 19ರಿಂದ 23ವರೆಗೆ ಇದ್ರಿ ಅಧಿಕಾರದಲ್ಲಿ. 70 ಯಾಕೆ ರದ್ದು ಮಾಡಲಿಲ್ಲ? ರದ್ದು ಮಾಡಿದವ್ರು ನಾವು, ಈ ವರ್ಷ ಕೂತ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ. ನಿಮ್ಮನ್ನ ಯಾರು ಕರೆದವರು? ಇಷ್ಟ ಉಳಿದಳ ಮತ್ತೆ ಬೇಡ. ಏನಿದು ಧರ್ಮಶಾಲೆ ಇದು? ಕೊಡ್ರಿ, ಏನಾದ್ರು ಮಾತಾಡ್ಬೇಕು, ಕೊಡ್ರಿ. ನಾ ಹೇಳ್ತೀನಿ, ನೀವು ನಿಮಗೆ ಹೆಸರು ಬರ್ಕೊಂಡು ಅಂತ ಹೇಳ್ತೀನಿ, ಕೇಳ್ತೀನಿ. ಸುಮ್ಮನೆ ಬರೀ ನೋಡೋಣ ಎದ್ದು ಏನಾದ್ರು ಮಾಡ್ತೀರ. ಮಾನ್ಯ ಸಭಾಪತಿಯವರೇ, ಈ ನಾವು 2013ರಲ್ಲಿ SCP TSP ಆಕ್ಟ್ ಅನ್ನು ತರದೇ ಹೋಗಿದ್ರೆ ಆಗ ಎಷ್ಟು ಖರ್ಚಾಯ್ತಿತ್ತು? ಒಟ್ಟು SCP TSP ಖರ್ಚಾಯ್ತಾ ಇದ್ದದ್ದು 6ರಿಂದ 7,000 ಕೋಟಿ. ಆಗ ಕಾನೂನು ಇರಲಿಲ್ಲ. 6,000ರಿಂದ 7,000 ಕೋಟಿ. ಇದು ತಂದ ಮೇಲೆ 5 ವರ್ಷದಲ್ಲಿ ಕಾನೂನು ತಂದ ಮೇಲೆ 88,000ಕ್ಕೂ ಜಾಸ್ತಿ ಕೋಟಿ, 88,900 ಕೋಟಿ, 88,900 ಕೋಟಿ ಖರ್ಚಾಯಿತು. ಈ ವರ್ಷ 42,018 ಕೋಟಿ ಇದೆ. 42,018 ಕೋಟಿ ಇದೆ. ಇದನ್ನ ಬೇರೆ ಕಡೆ ತಗೊಬರ್ರಿ, ಬೇರೆ ರಾಜ್ಯದಲ್ಲಿ ತಗೊಬರ್ರಿ, ಕೇಂದ್ರದ ತಗೊಬರ್ರಿ, ಒತ್ತಾಯ ಹಾಕಿ. ಬೇಡ ಅಂತವ್ರು ಯಾರು? ನಾನು ಒತ್ತಾಯ ಹಾಕ್ತೀನಿ. ಆಮೇಲೆ ರಿಸರ್ವೇಶನ್ ಇನ್ ಪ್ರಮೋಷನ್, ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ನವರು ಹೊಡೆದಾಕ್ಬಿಟ್ರು ರಿಸರ್ವೇಶನ್ ಇನ್ ಪ್ರಮೋಷನ್. ನಮ್ಮ ರಾಜ್ಯದಲ್ಲಿ ನಾವು ತಗೊಬಂದು ಕಾನೂನು ಮಾಡಿ, ಯಾರು ಚೀಫ್ ಸೆಕ್ರೆಟರಿ ಇದ್ರಲ್ಲ, ಯಾರು
ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಕೇಂದ್ರ ಸರ್ಕಾರದಲ್ಲಿ ಏನೋ ಬಾಯಿ ಬಂದಾಗ ಏನೋ ಮಾತಾಡಕ್ಕೆ ಹೋಗ್ಬಾರ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಿದ್ರಂತೆ. ಪ್ರಮೋಷನ್ ಇನ್ ರಿಸರ್ವೇಶನ್ ಇಡೀ ದೇಶದಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಯಾರಮ್ಮ ಇದ್ದದು ಹೆಣ್ಮಗಳು ರತ್ನಪ್ರಭಾ ಅವ್ರ ಕಾಲದಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ರಿಪೋರ್ಟ್ ತರಿಸ್ಕೊಂಡು ಅದನ್ನು ಜಾರಿ ಮಾಡಿದೆ ನಾನು. ಜಾರಿ ಮಾಡದ್ರಿಂದ ರಿಸರ್ವೇಶನ್ ಇನ್ ಪ್ರಮೋಷನ್ ಕರ್ನಾಟಕದಲ್ಲಿ ಮಾತ್ರ ಇರೋದು, ಬೇರೆ ರಾಜ್ಯಗಳಲ್ಲಿ ಇಲ್ಲ. ಯಾಕೆ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕಿಲ್ಲ? ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಎಂಟೈರ್ ಕಂಟ್ರಿ. ಮೋದಿಜಿ ಅವರೇ ಅದನ್ನು ಮಾಡಿಸಿದ್ದಲ್ಲಿ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ನಾವು ಮಾಡಿದಂತ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಅಪ್ಡೇಟ್ ಮಾಡಿದೆ. ಬೇರೆ ರಾಜ್ಯದಲ್ಲಿ ಮಾಡಿಲ್ಲ, ಕೇಂದ್ರದಲ್ಲೂ ಮಾಡಿಲ್ಲ. ಹಾಗಾದ್ರೆ SC ST ಜನರಿಗೆ, ಹಿಂದುಳಿದವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದಲ್ಲ ಬೇರೆ ರಾಜ್ಯದಲ್ಲಿ ಯಾಕೆ ತಂದಿಲ್ಲ? ಎಲ್ಲರೂ ತೋರ್ಸಪ್ಪ. ನಾರಾಯಣ ಸ್ವಾಮಿ ಮಾಡಿಲ್ವಲ್ಲ? ನಾರಾಯಣ ಸ್ವಾಮಿ ಮನೆಯಾಗ ಆರಾಮಿಲ್ಲ, ನೀವೆಲ್ಲೂ ಮಾಡಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಈ 11G ಮಾದರಿ ಸರ್ಕಾರ ಇದೆಯಲ್ಲ, ಆಮೇಲೆ ಇದರಲ್ಲಿ ನಿಮ್ಮ ಎಂಥದ್ದು VBG ರಾಮ್ಜಿ ಕಾಯ್ದೆ ಬಂದಿದೆಯಲ್ಲ, ಅದರ ಪ್ರಕಾರ ವೇತನ ಎಲ್ಲನೂ ಕೂಡ ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಅದ್ರ ಪ್ರಕಾರ ಮನ್ರೇಗಾ ಪ್ರಕಾರ ಕೇಂದ್ರ ಸರ್ಕಾರನೇ ವೇತನ ಕೊಡೋದು. ಈಗ ರಾಜ್ಯ 40% ಕೊಡ್ಬೇಕಂತೆ, ಕೇಂದ್ರ 60% ಕೊಡ್ಬೇಕಂತೆ. ಅದಕ್ಕೆ ಏನಂತ ಹೇಳ್ತಾರೆ, ರಾಜ್ಯದಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ ಹಿಂಗಂತ ಹೇಳ್ತಾ ಇದ್ದಾರೆ. ಇದ್ದೇವೆ, ಕೇಂದ್ರ ದಿವಾಳಿಯಾದ ದೇಶ, ಅದಕ್ಕೆ ಆರ್ಥಿಕ ಸ್ಥಿತಿ ನಾಚಿಕೆ ಆಗ್ಬೇಕು. ತಾಯಿ ಮೋದಿಯಿಂದ ದೇಶ ಇದ್ದೇವೆ, ಮತ್ತೆ ಇಟಲಿಯಿಂದ ಬರುದಿಲ್ಲ. ಬಾಂಗ್ಲಾ ಜೈಕಾರ, ಪಾಕಿಸ್ತಾನ ಜೈಕಾರ ಹಾಕಿದಂಗೆಲ್ಲ ಕೂಡಪ್ಪ ಕೂಡು. DT ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ. ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ದೇಶದ್ರೋಹ ಮಾಡೋದಿಲ್ಲ.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.